ಶರಣಾರ್ಥಿ. ಹಾ ಶರಣಾರ್ಥಿ ಶರಣರಿಗೆ. ಆರಾಮಿದ್ದೀರಿ? ಹಾ ಆರಾಮ್ ಸರ್, ನೀವು ಆರಾಮಿದ್ದೀರಾ? ಹಾ ನಾವ್ ಆರಾಮ್ ನೋಡ್ರಿ. ಹಾ 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 ಎಲ್ಲಿಂದ ಮಾತಾಡ್ತಿದ್ರು? ನೆನಪಾಗ್ಲಿಲ್ಲ ನಮ್ದು. ಇಲ್ಲ ಸರಿ. ಹಾ ಹಾ ನೀವು ಶ್ರೀನಿವಾಸ್ ಸರ್ ಅಲ್ಲ? ಹೌದು, ಶ್ರೀನಿವಾಸ್ ಪಟ್ರೆ ನಾವು. ಹೌದು, ನಾನು ನಂಬರ್ ನೋಡ್ಲಿಲ್ಲ, ಹಾಗೆ ರಿಸೀವ್ ಮಾಡ್ಬೋದು ಕಾಲ. ಅಲ್ಲ, ಸೇವ್ ಮಾಡ್ಕೊಂಡಿಲ್ಲ ನೀವು? ಸೇವ್ ಇತ್ತು ಸರ್, ಮೊಬೈಲ್ ಮಿಸ್ ಆಯ್ತು ಸರ್, ಮತ್ತೆ ಬೇರೆ ಮೊಬೈಲ್ ತಗೊಂಡ ಹಿಂಗಾಗಿ ನಂಬರ್ ಮಿಸ್ ಆಗಿದೆ, ಸಾರಿ. ಓಕೆ ಓಕೆ ಓಕೆ. ಎಲ್ಲ ಚೆನ್ನಾಗಿದ್ದೀರ ತಾನೆ? ಹ್ಞೂ ಆರಾಮ್ ನೋಡ್ರಿ. ಮಾತಾಡ್ತಿದ್ದೀರಾ? ಹೌದು ಹೌದು ಹೌದು. ತಮ್ಮ ಲೇಖನಗಳು ತುಂಬಾ ಚೆನ್ನಾಗಿ ಮೂಡ್ ಬರ್ತಿವೆ ಸರ್. ಥ್ಯಾಂಕ್ ಯು. ನೀವು ನಮ್ಮ ಸಮಾಜದ ಆಸ್ತಿ, ನಮ್ಮ ಸಮಾಜನ ಜಾಗೃತಿಗೊಳಿಸಿದ್ದೀರಾ. ನಂಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಮೆಸೇಜ್ಗಳನ್ನ ಓದಿ. ಓಕೆ. ಅದು ನಿಮ್ದು ಲೇಖನ ನೋಡಿದೆ. ಹೌದೇನ್ರಿ? ತುಂಬಾ ಜನ ಸೇರ್ಕೊಂಡು ರಾಮಾಯಣ ಮಹಾಭಾರತ ಬರ್ದಾರ ಅಂತ ಹೇಳ್ತೀರಿ. ಹೌದು ಸರ್, ಅದು ನನ್ನ ಹೌದ್ರಾ? ಹಾ ಹಾ. ಇಲ್ಲಿ ಆಕ್ಚುಲಿ ಏನದು ಗೊತ್ತೇ, ರಾಮಾಯಣವನ್ನ ಒಬ್ಬರೇ ಬರ್ದದಕ್ಕೆ ಮುಗಿಸ್ಲಿಲ್ಲ. ಹಾ ಹಾ. ಇನ್ ಇತರರು ಕೂಡ ಬರೆದ್ರು. ಹೌದು ಸರ್. ರಾಮಾಯಣ ಅನ್ನುವುದು ಒಂದು ಮಹಾಕಾವ್ಯ. ಹೌದ್ರಿ. ಆ ಸಮಯದಲ್ಲಿ ಕಾವ್ಯವನ್ನ ಬರೆದವರು ಯಾರು ಇರ್ಲಿಲ್ಲ. ಹಾ ಹಾ. ಇವು ಮೊಟ್ಟ ಮೊದಲನೇ ಕಾವ್ಯ. ಹಾ ಹಾ. ರಾಮಾಯಣ ಅನ್ನೋದು ಬಹಳ ಸರಳವಾಗಿ ಎಲ್ರಿಗೂ ಅರ್ಥವಾಯ್ತು. ಹೌದಲ್ಲ ರೀ? ಹೌದ್ರಾ? ಆ ಸಮಯದೊಳಗೆ ಅದು ಒಂಥರ ಏನೋ ಹಿಡಿಸ್ತು ಆ ಕತೆ. ಯಾಕಂದ್ರೆ ಅವ ಸಿನಿಮಾ ನಾಟಕ ಇದ್ಯಾವುದು ಇರ್ಲಿಲ್ಲ. ಹಾ ಹಾ ಹಾ. ಸೊ ಇದು ಕೇಳಲಿಕ್ಕೆ ಇದು ತುಂಬಾ ಸರಳವಾಯ್ತು ರಾಮಾಯಣ. ಹೌದು. ನಿಮ್ಮ ಮಕ್ಕಳಿಗೆಲ್ಲ ಒಂಥರ ಚಂದಮಾಮ ಕತೆ ಹೇಳ್ತಾರಲ್ಲ, ಆ ರೀತಿಯಾದಂತ ಒಂದು ರಾಮಾಯಣ ಒಂದು ಮಹಾಕಾವ್ಯ. ಹೌದು. ಹೌದ್ರಾ? ಇದು ಬಹಳ ಜನಕ್ಕೆ ಹಿಡಿಸಿ ಇದು ಪ್ರಚಾರವನ್ನು ಪಡೀತು. ಹೌದು ಸರ್. ಇದರ ಮೂಲ ಲೇಖಕ ಬಂದ್ಬಿಟ್ಟು ದಲಿತ ಕವಿನೇ. ಹಾ, ಹೆಂಗಂತೀರೋ? ವಾಲ್ಮೀಕಿ ಅನ್ನೋದು ಒಬ್ಬ ದಲಿತ ಅಲ್ರಿ? ವಾಲ್ಮೀಕಿ ದಲಿತ ಅಂತ ತುಂಬಾ ಜನ ಹೇಳ್ತಾರೆ. ಆದ್ರೆ ಕೇಳ್ರಿ, ಇಲ್ಲಿ ಆ ಕಾಲದಲ್ಲಿ ದಲಿತರೇ ವಿದ್ಯಾವಂತರಾಗಿದ್ರು, ದಲಿತರೇ ರಾಜರಾಗಿದ್ರು, ಹಾ, ದಲಿತರೇ ಪ್ರಬಲರಾಗಿದ್ರು. ಅವ್ರನ್ನ ಇವರು ದುರ್ಬಲಗೊಳಿಸ್ತಾರೆ ಇವ್ರು ಬಂದ ನಂತರ. ಹೌದೌದು. ಅಲ್ಲಿ ರಾಮಾಯಣ ಮಹಾಭಾರತ ಕಾವ್ಯದಲ್ಲಿ ಎಲ್ಲೂ ಕೂಡ ಬ್ರಾಹ್ಮಿನ್ಸ್ ಇಲ್ಲ. ಈಗ ನೋಡಿ, ಹೌದು, ಓಕೆ, ಒಪ್ಕೊಂಡೆ ನಿಮ್ ಸಿದ್ಧಾಂತನ. ನೀವ್ ಹೇಳ್ತೀರಾ ಇದು ಮೊದಲು ಇದು ಮೂಲ ನಿವಾಸಿ ಭಾರತೀಯರು ಅಂದ್ರೆ ಇವರೆಲ್ಲ ಶೂದ್ರ ಅನ್ಸ್ಕೊಂಡವ್ರು. ಹೌದು. ಇವ್ರದ್ದು ನಾಗರಿಕತೆ ತುಂಬಾ ಉತ್ತುಂಗ ಶಿಖರದಲ್ಲಿತ್ತು. ಹೌದು, ಇವರೇ ವಿದ್ಯಾವಂತರಾಗಿದ್ರು, ಇವರೇ ರಾಜವಂಶಸ್ಥರು ಇವರೇ ಆಗಿದ್ರು. ಹೌದೌದು. ಇದು ರಾಮಾಯಣ ಬರೆಯಲ್ಗಿಂತ ಮುಂಚೆ ಆಗಿದ್ರು. ರಾಮಾಯಣ ಕಾಲದಲ್ಲಿ ಕೂಡ ಇವರೇ ಆಗಿದ್ರಲ್ರಿ? ಇಲ್ಲ, ರಾಮಾಯಣ ನೀವೇನದು ಕಾಲ್ಪನಿಕ ಗ್ರಂಥ ಅಂತೀರಾ, ಇತಿಹಾಸ ಅಂತೀರಾ? ನೀವ್ ಹೆಂಗ್ ತಗೊಂಡ್ರು ಸರಿ. ಇಲ್ಲಿ ಕೇಳ್ರಿ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನೀವು ಅದನ್ನ ನಿಜ ಅಂದ್ಕೊಂಡ್ರು ಇಲ್ಲಿ ನಾವೇ ಮೇಲು, ಅದು ಸುಳ್ಳು ಅಂದ್ಕೊಂಡ್ರು ನಾವೇ ಮೇಲು. ಎಲ್ಲ ಮೇಲು ಕೆಳಗೆ ಅನ್ನೋ ಪ್ರಶ್ನೆ. ಇದ್ರ ಅರ್ಥ ನಾನೇನ್ ಹೇಳ್ತಾ ಇದ್ದೇನ್ರಿ, ನ್ಯಾಯ ನಮ್ ಕಡೆ ಐತೆ. ಹೌದು. ಹೌದಾ? ಅನ್ಯಾಯ ಅವ್ರ ಕಡೆ ಬರ್ತದ. ಹೌದು. ಈ ವಿಚಾರದಲ್ಲಿ ನಾನು ಹೇಳ್ತಿರೋದು, ಅವ್ರು ಸಿಕ್ಕಾಕೊಂತಾರ ನಾನು ಹೇಳ್ತಿರೋದು. ಹೌದೌದು ಸರ್, ಕರೆಕ್ಟ್. ನೀವು ಹೇಳೋದು ಒಪ್ಕೊಂಡೆ. ನೀವೊಂದು ಆಂಗಲ್ ನೋಡ್ತಾ ಇದೀರಿ, ಅದ್ರ ಕೆಲವರು ವಿಭಿನ್ನವಾಗಿ ನನ್ನ ಆಂಗಲ್ ನೋಡ್ಬೇಕಾರ. ಈಗ ರಾಮಾಯಣ ಶೂದ್ರ ಬರ್ದ ಅಂತ ಹೇಳ್ತೀರಾ. ಯಾರು ವಾಲ್ಮೀಕಿ ಬರ್ದಿದ್ರು, ಅವನಿಗೆ ವಿದ್ಯಾ ಗೊತ್ತಿರ್ಲಿಲ್ಲ. ಅವನಿಗೆ ಆ ಕಾಲದಲ್ಲಿ, ವೇದಗಳ ಕಾಲದಲ್ಲಿ ಅವರಿಗೆ ಶಿಕ್ಷಣ ಇರ್ಲಿಲ್ಲ. ಶಿಕ್ಷಣ ಇರದೆ ಹೋಗಿದ್ರೆ ರಾಮಾಯಣ ಬರ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು? ಅದೇ ಪ್ರಶ್ನೆ ಸರ್. ನಾನು ಹೇಳ್ತಿರೋದು, ಅವಿದ್ಯಾವಂತನಾಗಿರ್ಲಿಲ್ಲ, ವಿದ್ಯಾವಂತರೇ ಆಗಿದ್ರು. ಇದು ಅತಿ ಸ್ಪಷ್ಟದಲ್ಲಿ ಅತಿ ಸ್ಪಷ್ಟ. ಇಲ್ಲ ರಾಮಾಯಣದಲ್ಲಿ ಹೇಳ್ತಾರಲ್ಲ, ಅವನು ಗುಂಡ ಆಗಿದ್ದ, ಅವನು ಏನಪ್ಪಾ ಅಂದ್ರೆ ಕಳ್ತನ ಮಾಡ್ಕೊಂಡಿದ್ದ, ಅವನಿಗೆ ಶಿಕ್ಷಣ ಇರ್ಲಿಲ್ಲ ಏನೋ. ಇಲ್ಲಿ ಕೇಳ್ರಿ, ಅಲ್ಲಲ್ಲ, ಅವನು ಗುಂಡ ಆಗಿರ್ಬೋದು. ಎಜುಕೇಟೆಡ್ಸ್ ಗುಂಡಾಗಿಲ್ಲ, ಇವತ್ತಿಗಂತ ಏನಿಲ್ಲ. ಎಜುಕೇಟೆಡ್ ಪರ್ಸನ್ ಗುಂಡ ಇದಾರೆ ಬಿಡಿ. ಅದರಲ್ರಿ, ಇವತ್ತಿಗೂ ಇದಾರಲ್ಲ. ಹೌದೌದು. ಇದೇ ರೀತಿ ಅವಾಗ್ಲೂ ಕೂಡ ಯಾಕಾಗಿರ್ಬಾರ್ದು? ಇರ್ಬೋದು. ಆ ಎಜುಕೇಶನ್ ಅವನಿಗೆ ಹೊಟ್ಟೆ ತುಂಬಿಸಿರ್ಲಿಕ್ಕಿಲ್ಲ. ಹಾಗೂ ಆಗಿರ್ಬೋದು. ನೋಡ್ರಿ, ಅವ್ನ ಎಜುಕೇಶನ್ ಅವ್ನ ಹೊಟ್ಟೆ ತುಂಬಿರ್ಲಿಲ್ಲ, ಸೊ ಅವ್ನು ಗುಂಡಾಗಿರಿ ಮಾಡ್ಬಿಟ್ರು ಹೊಟ್ಟೆ ತುಂಬಿಸ್ಕೊತಿದ್ದ ಇರ್ಬೋದು. ಆದ್ರೆ ಅಲ್ಲೊಂದು ಪ್ರಶ್ನೆ,
ಈಗ ರಾಮಾಯಣ ಬರ್ದವನ್ ಶೂದ್ರ ವಾಲ್ಮೀಕಿ ಆದ್ರೆ ಅದು ರಾಮಾಯಣದಲ್ಲಿ ಶೂದ್ರ ವಿರುದ್ಧನೇ ಯಾಕೆ ಬರೀತಾರೆ? ಒಬ್ಬ ಶೂದ್ರ ಅವನ ಜಾತಿ ಅವನ ಜನಾಂಗದ ವಿರುದ್ಧವೇ ಯಾಕೆ ಬರೀತಾರೆ ಅಂತ ಏನಂತ ಬರ್ತಿದಾರ ಆ ರಾಮಾಯಣದಲ್ರಿ? ಹ್ಮ್ ಆ ರಾಮಾಯಣದಲ್ಲಿ ಏನ್ ಬರ್ದಿದಾರ ಅಂದ್ರೆ ಹ್ಮ್ ಈಗ ನೋಡಿ ಕೆಲವೊಂದು ದ್ವೇಷಗಳಿವೆ ಅದರೊಳಗೆ. ಹೇಳ್ರಿ. ಈಗ ಬ್ರಾಹ್ಮಣ ಅನರ್ಹನಾಗಿದ್ರು ಅವನ ಅರ್ಹತೆ ಪಡ್ಕೊಂಡಿರ್ತಾನೆ, ಶೂದ್ರ ಅರ್ಹನಿದ್ರು ಏನಪ್ಪ ಅಂದ್ರೆ ರಾಜನಾಗೋ ಅರ್ಹತೆ ಇಲ್ಲ ಅಂತ ಹೇಳ್ತಾರ. ಹಾ ನೀವು ಅಲ್ಲಿ ಶೂದ್ರನಿಗೆ ಇಲ್ಲದಂತದ್ದು ಒಂದು ಘಟನೆ ಏನು ಹೇಳ್ರಿ ರಾಮಾಯಣದೊಳಗ? ಹಾ, ಶೂದ್ರನಿಗೆ ಅವಹೇಳನಕಾರ ಆಗಿದ್ದು ಅಥವಾ ಅವನ್ನ ತುಚ್ಛ ಅಂತ ಕಂಡಂತದ್ದು ಯಾವ್ದಾದ್ರು ಸನ್ನಿವೇಶ ಇದ್ರೆ ಹೇಳ್ರಿ ರಾಮಾಯಣದಲ್ಲೇ. ಹೌದು. ಇಲ್ಲ, ರಾಮಾಯಣದಲ್ಲಿ ಈಗ ನೋಡಿ ರಾಮಾಯಣ ಗ್ರಂಥದಲ್ಲಿ ಕೆಲವು ಗ್ರಂಥಗಳಲ್ಲಿ ಇದೆ ಸರ. ಕೆಲವುದ್ರಲ್ಲೆಲ್ಲ ನಾನು ಕೇಳಿದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆ, ನೀವು ಹೇಳಿದಂತ ಪಾಯಿಂಟ್ ಏನಿದೆ ಅದರಲ್ಲಿ ಅಂತ ಹೇಳ ತಿಳ್ಕೊತೀನಿ. ಈಗ ರಾಮ ರಾಜ ಇರ್ತಾನ. ಓಕೆ, ಅಲ್ಲಿ ಶಂಭುಕ ವಧೆ ಅಂತ ಬರ್ತದೆ ಸರ್. ಶಂಭುಕ ಯಾರು? ಶಂಭುಕ ಅವನೊಬ್ಬ ಶೂದ್ರ ತಪಸ್ವಿ ಅಂತ ಹೇಳ್ತಾರ. ಅವನು ಎಲ್ಲಿರ್ತಾನ? ಅವನು ಶೂದ್ರ ಕಾಡಲ್ಲಿ ಇರ್ತಾನಂತೆ ಆಶ್ರಮ ಮಾಡ್ಕೊಂಡು. ನೋಡ್ರಿ, ಅವು ಕೆಲವೊಂದು ಉಪಕಥೆಗಳು ಅಂತ ಬರ್ದಿದಾರ. ಇಲ್ಲಿ ಮೂಲ ರಾಮಾಯಣ ಮಾತ್ರ ಇಟ್ಕೊಳ್ಳೋಣ. ಏನಾಗ್ತದೆ ಇಲ್ಲಿ, ಇವನು ರಾಮ ಅವ್ರ ಅಪ್ಪನಿಂದಾಗಿ ಅವ್ರ ತಾಯಿ ಮಾಡಿದಂತ ಒಂದು ಎರಡು ಮದುವೆ ಆಗಿರ್ತಾನಂತ ಅವ್ರಪ್ಪ. ರಾಮನ ತಂದೆ ದಶರಥ ಎರಡು ಮದುವೆ ಆಗಿರ್ತಾನ. ಎರಡನೇ ತಾಯಿ ಏನ್ ಮಾಡಿರ್ತಾರ, ತನ್ನ ಮಗ ಆದಂತ ಭರತನಿಗೆ ಪಟ್ಟಾಭಿಷೇಕ ಮೂರ್ ಮದುವೆ ರೀ. ಎರಡೋ ಮೂರು ಆಗಿದ್ದ ಆಯ್ತರ. ಇಲ್ಲಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಭರತನಿಗೆ ಇದು ಪಟ್ಟಾಭಿಷೇಕ ಆಗ್ಬೇಕು ಅಂತಂದು ಆಕಿನ ಮನಸ್ಸೊಳಗ ಬುದ್ಧಿ ಬಂದು ಇಲ್ಲಿ ಏನೋ ಕುತಂತ್ರ ಮಾಡಿಬಿಟ್ಟು ರಾಮ ಮತ್ತು ಲಕ್ಷ್ಮಣ ಇವರಿಬ್ರು ಕೂಡ ರಾಜ್ಯದಿಂದ ಹೊರಗೆ ಕಳಿಸ್ಬಿಡ್ತಾರ. ಹೌದು. ಅವ್ರಿಗೆ ಒಂದ್ ಶಿಕ್ಷೆ ಕೊಟ್ಬಿಟ್ಟು ಇಷ್ಟು ವರ್ಷ ಅವ್ರ ಅಜ್ಞಾತವಾಸದಲ್ಲಿ ಇರ್ಬೇಕು ಅಂತ ಕಳಿಸ್ಬಿಡ್ತಾ. ಕಾಡಿನಲ್ಲಿ ಸುತ್ತಾಡ್ಲಿ ಇವ್ರು ಅಂತ ಕಳಿಸ್ಬಿಡ್ತಾ. ಕರೆಕ್ಟಾ? ಸರಿ. ಅಲ್ಲಿ ಹೋಗಿ ಅಲ್ಲಿ ಏನೇನು ಇವ್ರು ಕುತಂತ್ರ ಎಲ್ಲ ಮಾಡ್ಕೊಂಡು ವಾಪಸ್ ತಿರ್ಗಾ ಬಂದ್ಬಿಟ್ಟು ರಾಜ್ಯ ಸೇರ್ಬಿಟ್ಟು ಇಲ್ಲಿ ತಿರ್ಗಾ ಇವ್ರು ಪಟ್ಟಾಭಿಷೇಕವನ್ನು ಪಡೆದ್ರು ಅನ್ನೋದು ಇದು ರಾಮಾಯಣ. ಹೌದು. ಈಗ ರಾಮನ ದೇವ್ರಂತೆ ಪೂಜೆ ಮಾಡ್ತಾರಲ್ಲ, ಅದೇ ಅದಕ್ಕೋಸ್ಕರ ಅದು ರಾಮಾಯಣದೊಳಗೆ ಇಲ್ಲ. ನಾನ್ ಕೇಳ್ತಾ ಇರೋದು ವಾಲ್ಮೀಕಿ ಬರ್ದಂತ ರಾಮಾಯಣ ಮಾತ್ರ. ಈಗ ನೋಡಿ, ವಾಲ್ಮೀಕಿ ಒಬ್ನೇ ಬರ್ಲಿಲ್ಲ. ಅದನ್ನೇ ಹೇಳ್ತೇವೆ, ನಿಮ್ಗೆ ಅದನ್ನೇ ಹೇಳ್ತೇವೆ, ನಾನು ನಿಮ್ಗೆ ಅದನ್ನೇ ಹೇಳ್ತೇವೆ. ಈಗ ಕೇಳ್ರಿ, ಇಲ್ಲೇ ಇವತ್ತಿನ ದಿವಸ ಅದನ್ನ ರಾಮಾಯಣವನ್ನ ನೀವು ಬರಿಬಹುದು, ನಾನು ಒಂದು ಬರಿಬಹುದು. ಬರಿಬಾರ್ದಲ್ಲಿ ಆಗ್ತದ? ಬರಿಬಹುದು. ನೀವು ಬರೆದ ನಿಮ್ದೇ ರಾಮಾಯಣ ಆಗ್ತದ, ನಾನ್ ಬರೆದ ರಾಮಾಯಣ ಆಗ್ತದ. ಇದು ಶಂಭುಕ ವಧೆ ಏನಿದೆಯಲ್ಲ ಸರ್, ಅದು ಉಪಕಥೆ. ನಾನ್ ಕೇಳ್ತಿರೋದು ಶಂಭುಕ ವಧೆ ಬಗ್ಗೆ ರಾಮಾಯಣದಲ್ಲಿ ಹೈಲೈಟ್ ಇಲ್ಲ, ಇದೇ ಉಪಕಥೆಗಳು ಇದಾವೆ ಅದರಲ್ಲಿ. ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ ಅಂತ ನಾನು ಓದಿದ್ದೆ ಸರ್. ಅವನೇನೋ ಮಾತು ಕೇಳಕೊಂಡು ನೀನ್ ಶೂದ್ರಿದ್ದಿ, ಶೂದ್ರಿಗೆ ಜ್ಞಾನ ಸಂಪಾದಿಸು ಹಾಕಿಲ್ಲ, ನೀನೆಲ್ಲ ಏನಪ್ಪಾ ನಿನ್ಗೋಸ್ಕರ ಇಲ್ಲ ಏನಪ್ಪಾ ಅಂದ್ರೆ ಆ ಕಾಲ ಉಂಟಾಗಿದೆ, ಹಿಂಗಾಗಿ ನಿನಗೆ ವಧೆಗೊಳಿಸ್ತೀನಿ ಅಂತೇಳಿ ರಾಮನ ಚಿರಚ್ಛೇದ ಮಾಡ್ತಾನಂತೆ. ಕೇಳ್ರಿ, ಇಲ್ಲಿ ಇವ್ರ ಉಪಕಥೆಗಳು ಇನ್ನೇನೇನೋ ಬರ್ಲಿಕ್ಕೆ ಬರಲ್ಲ ಅಂತಲ್ಲ. ಹೌದ್ರಾ? ಇಲ್ಲಿ ಮೂಲ ರಾಮಾಯಣ ಮಾತ್ರ ಸರಳವಾಗಿ ಹಿಡ್ಕೊಂಡ್ರೆ, ರಾಮ ಕಾಡಿಗೆ ಹೋದ, ತನ್ನ ಜೊತೆಗೆ ತನ್ನ ತಮ್ಮ ಮತ್ತು ತನ್ನ ಹೆಂಡತಿನ ಇಟ್ಕೊಂಡಿದ್ದ. ಅಲ್ಲಿ ಇವ್ರನ್ನ ಮೆಚ್ಚಿ ಬಂದಂತ ಶೂರ್ಪಣಖಿಯ ಮೂಗನ್ನ ಕೊಯ್ದಿದ್ದಕ್ಕೆ ಇದು ಒಂದು ಯುದ್ಧ ಆಗ್ತದ. ಹೌದಲ್ಲ? ಹೌದ್ರೆ ಅವ್ನ್ ಬಂದ್ಬಿಟ್ಟು ಇವ್ರಿಗೋಸ್ಕರ ಕಾಯ್ತಾನ. ಇವ್ರಿಗೆ ಬೈದ್ಬಿಟ್ಟು ಇವರಿಗೆ ಮುಖಕ್ಕೆ ಮಂಗಳಾರತಿ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಬಂದ್ ಕಾಯ್ತಿರ್ತಾನ. ಇವ್ರು ಇವ್ರು ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಬಂಗಾರದಂತ ಜಿಂಕೆ ತಗೊಂಡ್ಬರ್ತೀವಿ ಅಂತ ಅಡಿಕೊಂಡು ಕೂತ್ ಬಿಡ್ತಾರ ಬೇರೆ ಕಡೆ ಹೋಗಿ. ಹೌದು. ಅವ್ರು ಬರೋದೇ ಇಲ್ಲ, ಇವ್ನು ಹೋಗೋ ತನಕ ಅವ್ರು ಬರಲ್ಲ. ಅವಾಗ ಇವನೇನ್ ಮಾಡ್ತಾನೆ, ಕಾಯ್ದು ಅವನಿಗೆ ಸ್ವಲ್ಪ ಪೇಷನ್ಸ್ ಕಳ್ಕೊಂತಾನ. ಎಲ್ಲಿವರಿಗೆ ಅಂತ ಕಾಯ್ಬೇಕು ನಾನು ಇವ್ರಿಗೋಸ್ಕರ. ಹೌದಲ್ಲ? ಬರ್ಲಿ ಇವನೇ ಹುಡ್ಕೊಂಡ್ ಬರ್ಲಿ ನಾನು ಅಂತಂದ್ಬಿಟ್ಟು ಅವ್ನ ಹೆಂಡತಿನ ಎತ್ಕೊಂಡು ಹೋಗ್ಬಿಡ್ತಾನ. ಹೌದಲ್ಲ? ಇದು ಏನಾಗ್ತದ, ಸೀತೆಯನ್ನ ಎತ್ಕೊಂಡು ಹೋಗಿದ್ದು ಇವನ್ ಮೇಲೆ ಬಂದಂತ ಒಂದು ಅಪವಾದ. ರಾವಣನ ಮೇಲೆ ಬಂದಂತ ಅಪವಾದ. ರಾವಣನ ಮೇಲೆ ಅಪವಾದ ಹೋಗ್ಲಿಕ್ಕೆ, ಯಾಕಂದ್ರೆ ಅವ್ನು ಯಾವುದೇ ತಪ್ಪನ್ನು ಮಾಡಿರ್ಲಿಲ್ಲ ಇಲ್ಲಿವರೆಗೂ. ಈಗ ದಿನ ತಪ್ಪು ಮಾಡೋನಿಗೆ ಏನು ಶಿಕ್ಷೆ ಆಗಲ್ಲ ಅಂತ. ಹೌದಲ್ಲ ರೀ? ದಿನ ದಾರು ಕುಡ್ಕೊಂಡು ತಿರ್ಗಾಡೋರಿಗೆ, ಸಿಗರೇಟ್ ಸೇರ್ಕೊ ಬೀಡಿ ಸೇರ್ಕೊಂಡು ತಿರ್ಗಾಡೋರಿಗೆ ಏನು ತೊಂದರೆ ಇಲ್ಲ. ಹೌದಲ್ಲ?
ಯಾವತ್ತೋ ಒಂದು ದಿವಸ ಹೋಟ್ಲೊಳಗ ಚಹಾ ಕುಡಿದ್ರೆ ಅವನು ಅಪರಾಧಿ ಆಗ್ತಾನ. ಹೌದಲ್ಲ ರೀ. ಯಾಕಂದ್ರೆ ಚಹಾ ಕುಡಿದು ಕೂಡ ಒಂದು ವ್ಯಸನ. ಹೌದೌದು ಸರ್. ಈ ಯಾವ್ದೋ ವ್ಯಸನ ಮಾಡ್ತೀರ ನೀವು. ಎಲ್ಲೂ ಕೂಡ ಒಂದು ಪಾನ್ ಬೀಡ ತಿನ್ನಲ್ಲ, ಒಂದು ಅಡಿಕೆ ಹೋಳು ತಿನ್ನಲ್ಲ ಅಂತಾರೆ. ಕರೆಕ್ಟಾ? ತಿನ್ಬೋದು ಸಂದರ್ಭ. ಅಲ್ಲಲ್ಲ, ಅಷ್ಟು ಆಗಿರ್ತಾರ ಅಂತ ಇಟ್ಕೊಳ್ರಿ ನಾನು ಹೇಳೋದು. ಹಾ ಹಾ. ಅಷ್ಟು ಸಚ್ಚಾರಿತ್ರ್ಯ, ಅಷ್ಟು ಯಾವುದೇ ಒಂದು ವ್ಯಸನಕ್ಕೆ ತಾನು ಬಾಯ ಕೊಡ್ಲಾರ್ದನೆ, ತನ್ನ ಮನಸ್ಸು ಕೊಡ್ಲಾರ್ದನೆ ಬದುಕಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾ ಹಾ. ಫಾರ್ ಎಕ್ಸಾಂಪಲ್ ಈಗಿನ ಕಾವಿದಾರಿ ಸ್ವಾಮಿಗಳು ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಒಂದು ಉದಾಹರಣೆ. ಸರಿ. ಒಬ್ಬ ಮಠಾಧೀಶ ಹೋಗ್ಬಿಟ್ಟು ಒಂದು ಚಾದ ಅಂಗಡಿ ಹೋಗ್ಬಿಟ್ಟು ಒಂದ್ ಕಪ್ ಚಾ ಕುಡಿತಾನ ಅಂತಾರ, ಅವ್ನ ಮೇಲೆ ಎಲ್ಲರೂ ನೋಡ್ತಾರೆ. ಗೊತ್ತಾ ನಿಮ್ಗೆ? ಹೌದಲ್ಲ ರೀ. ಹೌದೌದು. ಮಠಾಧೀಶ ಸ್ವಾಮಿ ಬಂದ್ಬಿಟ್ಟು ಇಲ್ಲಿ ಚಾ ಕುಡಿಯಕತ್ತಾನ ಚಟಕ್ ಅಂತ. ಅದ್ ದಿನ ಬೇಕಾದ್ರೆ ನೀವು ಸೆರೆ ಕುಡಿದು ಬೀಡಿ ಸೇರ್ಕೊಂಡು ತಿರ್ಗಾಡೋರಿಗೆ ಏನು ಅನ್ನಲ್ಲ. ಯಾವತ್ತೋ ಒಂದು ದಿವಸ ಒಂದ್ ಕಪ್ ಪಬ್ಲಿಕ್ ಒಳಗೆ ಒಂದ್ ಕಪ್ ಚಾ ಕುಡಿದ್ಬಿಟ್ರೆ ಅವ್ನ ಟಾರ್ಗೆಟ್ ಮಾಡ್ತಾರ. ಹಂಗೆ ಜನರಿಗೆ ಆ ರೀತಿ ರಾವಣ ಯಾವತ್ತು ಯಾವುದೇ ಒಂದು ಸಣ್ಣ ತಪ್ಪು ಮಾಡ್ಲಾರ್ದವನಿಗೆ ಹೌದಲ್ಲ ರೀ ಸಚ್ಚಾರಿತ್ರ್ಯಗಳನ್ನು ಉಳಿಸ್ಕೊಂಡು ಬಂದಂತ ಒಬ್ಬ ರಾಜ. ಅವನು ಆಕ್ಚುಲಿ ಯುದ್ಧ ಪ್ರಿಯನೇ ಅಲ್ಲ. ಹೌದಲ್ಲ ರೀ. ಅವನು ಆಕ್ಚುಲಿ 10ನೇ ತಲೆಮಾರಿನ ರಾಜ. ಇವನು ರಾವಣ ಅಂತಕ್ಕಂಥವನಿಗೆ 10 ತಲೆಗಳು ಇರ್ಲಿಲ್ಲ. ಆತ 10ನೇ ತಲೆಮಾರಿನ ರಾಜ. ಅವನು ಶಾಂತಿ ಪ್ರಿಯ, ಯುದ್ಧ ಪ್ರಿಯನಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಅವನಿಗೆ ಇಲ್ಲಿ ಭಾರತದೊಳಗ ಎಲ್ಲಿಯೂ ಕೂಡ ಅವನು ಯುದ್ಧ ಮಾಡದೇನೆ ರಾಜ್ಯವನ್ನು ಆಳ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ಲಿಲ್ಲ. ಆ ಕಾರಣಕ್ಕೆ ಅವನಿಗೆ ಯಾರು ಸೂಚಿಸ್ತಾರ, ನೀನು ಶ್ರೀಲಂಕಾಗೆ ಹೋಗ್ಬಿಡು, ಅದೊಂದು ನಡುಗಡ್ಡೆ, ಅಲ್ಲಿ ಜನರ ಗುಂಪು ಐತಿ, ನೀನ್ ಅಲ್ಲಿ ಅವ್ರಿಗೆ ಏನು ಗೊತ್ತಿಲ್ಲ, ಎಲ್ಲ ಅಮಾಯಕರಿದ್ದಾರೆ, ನೀನು ಅಲ್ಲಿ ಹೋಗ್ಬಿಟ್ಟು ನೀನು ಶಾಂತಿಯುತದಿಂದ ನೀನು ಯುದ್ಧ ಆಡ್ದೇನೆ ನೀನು ಆರಾಮಾಗಿ ನೀನು ರಾಜನಾಗಿ ಅಲ್ಲಿ ಇರಬಹುದು, ಅಲ್ಲಿ ಹೋಗು ಅಂತ ಕಳಿಸ್ಬಿಡ್ತಾರ ಅವ್ನಿಗೆ. ಅಲ್ಲಿ ಹೋಗ್ಬಿಟ್ಟು ಅವ್ನು ಶಾಂತಿಯಿಂದನೇ ಆಳ್ತಾ ಇರ್ತಾನ. ಒಂದು ಒಳ್ಳೆ ಟೆಕ್ನಾಲಜಿಗಳನ್ನೆಲ್ಲ ಅವ್ನು ಏನೇನು ಐಡಿಯಾಲಜಿ ಇರ್ತಾವ ಅದನ್ನೆಲ್ಲ ಅಲ್ಲಿ ಬೆಳೆಸ್ಕೊಂಡು ಅಲ್ಲಿ ಚೆನ್ನಾಗಿ ಕಟ್ಟಿರ್ತಾನ ಅವನು. ತನ್ನ ರಾಜ್ಯವನ್ನ ಅಲ್ಲಿ ನಿರ್ಮಾಣಗೊಳಿಸ್ತಾನ, ಅಲ್ಲಿ ಅವ್ನು ಚೆನ್ನಾಗಿ ಇರ್ತಾನ. ಹೌದಲ್ಲ ರೀ. ಹೌದ್ರೆ ಆ ಮುಂದುವರೆದಂತ ಒಬ್ಬ ರಾಜ, ಅವ್ನ ಮೈಂಡ್ ಬಹಳ ಅಡ್ವಾನ್ಸ್ಡ್ ಇತ್ತು. ಆತ ಸೈನ್ಸ್ ಬೇಸ್ಡ್ ಮೇಲೆ ಜೀವನ ಮಾಡ್ತಿದ್ದ. ಅವನ ತಂಗಿ ಏನದಲ್ಲ ಇಲ್ಲಿ ಯಾವ್ದಕ್ಕೂ ಬಂದಾಗ ಇವ್ರು ನೋಡಿ ಇಷ್ಟಪಟ್ಟಿದ್ದಕ್ಕೆ ಅವನು ಯಾವತ್ತು ಏನೋ ತಪ್ಪು ಮಾಡದೆ ಇರ್ತಕ್ಕಂಥ ಒಬ್ಬ ಸಚ್ಚಾರಿತ್ರ ಒಬ್ಬ ರಾಜ ಯಾವ ಸೀತೆಯನ್ನು ಎತ್ಕೊಂಡು ಹೋದ್ರ ಇದು ಕಾರಣ. ಇಷ್ಟು ಸಾಕಲ್ಲ, ಪಬ್ಲಿಕ್ ಒಳಗೆ ಒಂದ್ ಕಪ್ ಟೀ ಕುಡಿದ್ರೆ ಸಾಕಲ್ಲ. ಹೌದಲ್ಲ, ಕಳಂಕ ತರಕ ಅಷ್ಟು ಸಾಕು. ಯಾಕಂದ್ರೆ ಅವ ಏನು ಮಾಡೇ ಇಲ್ಲ ಲೈಫ್ ಒಳಗೆ. ಅದೇ ಏನು ಮಾಡದೆ ಇದ್ದ ಪಬ್ಲಿಕ್ ಒಳಗೆ ಒಂದ್ ಕಪ್ ಚಾ ಕುಡಿದ್ರೆ ಮುಗಿತು, ಇಷ್ಟು ಸಾಕು. ಇನ್ ಯಾವತ್ತು ಏನ್ ಮಾತಿದ್ರೆ ಸಿಗಂಗೆ ಇಲ್ಲ ಅವನು. ಕರೆಕ್ಟ್ ಸರ್, ಕರೆಕ್ಟ್. ಸಿಕ್ಕಿದ್ದ ಹಿಡಿದು ಜಡ್ಜ್ ಬಿಡ್ಬೇಕು ಇದ್ರೊಳಗೆ, ಬಿಟ್ರೆ ಪಾಸ್. ಹೌದಲ್ಲ ರೀ. ಅದಕ್ಕೆ ಇದನ್ನ ಸೀತೆನ ಎತ್ಕೊಂಡು ಹೋಗಿದ್ದು. ಇವನ್ ಮೇಲೆ ಯಾವ್ದಪ್ಪ ಅಂತಂದ್ರ ಇದನ್ನ ಕೇಸ್ ಹಾಕ್ಬಿಡ್ತಾರ, ಯಾವ್ದದು ಕಿಡ್ನಾಪ್ ಕೇಸ್. ಕಿಡ್ನಾಪ್ ಕೇಸ್ ಹಾಕ್ಬಿಡೋಣ ಇದ್ರ ಮೇಲೆ. ಹೌದಲ್ಲ ರೀ. ಅವ್ರ ತಪ್ಪುಗಳೆಲ್ಲ ಮುಚ್ಚೋಗ್ಬಿಡ್ತಾವ, ರಾಮಂದು ಲಕ್ಷ್ಮಣಂದು. ಕರೆಕ್ಟ್ ಕರೆಕ್ಟ್. ರಾವಣಂದು ಹೈಲೈಟ್ ಆಗ್ಬಿಡ್ತದ ಕಿಡ್ನಾಪ್ ಕೇಸ್ ಅಂತಂದು. ಅದೇ ಅದೇ ಅದೇ. ನೀ ಏನಿದೆ ಗಂಡ್ಮಕ್ಳ ಹತ್ರ ತೋರಿಸ್ಬೇಕಾಗಿತ್ತು, ನೀ ಹೆಣ್ಮಗಳನ್ನ ಹೆಂಗ್ ಎತ್ಕೊಂಡು ಹೋದಿ? ಹೌದಲ್ಲ ರೀ. ಇದು ಹುಡುಕಿದ್ರು ಅವ್ರು ಕೇಸ್ ಹುಡುಕ್ಬಿಟ್ಟು ಅವನ ಮೇಲೆ ಅದನ್ನ ಮೊಕದ್ದಮೆ ಮಾಡಿ ಅವನ ಮೇಲೆ ಹೋಗಿ ಅವ್ರನ್ನ ತಮ್ಮ ಕಡೆಯಿಂದ ಹೊಡೆದ್ ಗೆಲ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿತ್ತು. ಮಂಗ್ಯಗಳನ್ನ ಗುಂಪು ಕಟ್ಕೊಂಡ್ರು, ಮಂಗ್ಯಗಳನ್ನ ತಗೊಂಡ್ ಹೋಗಿ ಅವನ ಮೇಲೆ ಚೂಬಿಟ್ಟು ಅವ್ರ ಆ ಕಡೆ ಈ ಕಡೆ ಮಂಗ್ಯಗಳನ್ನ ಹೊಡಿದ್ರೆ ಇವ್ರು ಹೊಡೆದ್ ಕರೆಯಕ್ ಆಗ್ಬಿಟ್ರು. ಅದೇ ಅದೇ ಅದೇ. ಈಗ ನೋಡಿ, ಅಪರಾಧ ಮಾಡೋರಿಗೆ ಅಟ್ ಕೇರ್ ಮಾಡಲ್ಲ. ಈಗ ರಾಮ ಲಕ್ಷ್ಮಣ್ ಸೇರ್ಕೊಂಡು ಅಮಾಯಕ ಹೆಣ್ಣು ಸುರ್ಪನ್ ಹಾಕಿದ್ದು ಸ್ತನ ಕೊಯ್ದ್ರು, ಮೂಗ್ ಕೊಯ್ದ್ರು, ಏನೋ ಅಪಮಾನ ಮಾಡಿದ್ರು, ಅವ್ರಿಗೇನ್ ಶಿಕ್ಷೆ ಆಗ್ಲಿಲ್ಲ. ಮಾನನಷ್ಟ ಮೊಕದ್ದಮೆ ಅವ್ರ ಮೇಲೆ ಆಗ್ಲಿಲ್ಲ. ಕಿಡ್ನಾಪ್ ಕೇಸ್ ರಾವಣನ್ ಮೇಲೆ ಆಗ್ಬಿಡ್ತು. ಹೌದು, ಹಾಫ್ ಮರ್ಡರ್ ಕೇಸ್ ಬುಕ್ ಮಾಡ್ಬೇಕಾಗಿತ್ತು ಅವನ ಮೇಲೆ, ಅವ್ರ ಮೇಲೆ. ಅದೇನೂ ಆಗ್ಲಿಲ್ಲ. ಯಾಕಂದ್ರೆ ದಿನ ಇದೇ ಕೆಲಸ ಮಾಡೋರು ಅವ್ರದ್ದು ನಡೀತದ. ಅವ್ರ ದುಷ್ಟ ಸುಳ್ಳು ದಿನ ಇದನ್ನೇ ಹಲ್ಕಾಗಿರಿ ಮಾಡ್ಕೊಂಡ್ ತಿರ್ಗಾಡ್ತಾರ, ಅವ್ರದ್ದು ಮುಚ್ಚಿ ಹೋಗ್ತದ. ಯಾವತ್ತು ಈ ಹೋಗ್ಬಿಟ್ಟು ನ್ಯಾಯ ಕೇಳಿ ಹೋಗಿ ಇವ್ರು ಬರ್ಲಾರ್ದಕ್ಕ ಸೀತೆನ ಎತ್ಕೊಂಡು ಹೋಗಿದ್ದಕ್ಕೆ ಇವನ್ ಮೇಲೆ ಕಿಡ್ನಾಪ್ ಕೇಸ್ ಹಾಕ್ಬಿಟ್ರು. ಹೌದಲ್ಲ ರೀ. ಹಾಕ್ಬಿಟ್ಟು ಸಮಾಜದೊಳಗೆ ಇವ್ನ್ ಮಾತ್ರ ಕೆಟ್ಟವ್ನ್ ಮಾಡ್ಬಿಟ್ಟು ಇವ್ನ್ ಮಾತ್ರ ಹೈಲೈಟ್ ಮಾಡ್ಬಿಟ್ರು. ನೀವು ವಾಲ್ಮೀಕಿ ಬರೆದಂತ ಸಂಪೂರ್ಣ ರಾಮಾಯಣವನ್ನು ಓದಿದಾಗ ಇವೆಲ್ಲ ಕೂಡ ಹೊರ ಬಂದವು. ಅವು ಸಂಪೂರ್ಣ ರಾಮಾಯಣವನ್ನ ನಾಶಪಡಿಸಿ ತಮಗೆ ಬೇಕಾದಂತ ಭಾಗವನ್ನು ಮಾತ್ರ ಉಳಿಸಿದ್ರು ಅವರು. ಆ ರೀತಿನೂ ಆಗಿರ್ಬೋದು. ಇದೇ ರೀ, ಆ ರೀತಿನೂ ಆಗಿರ್ಬೋದಲ್ಲ. ಇಲ್ಲ ಅಲ್ಲೇ ಇನ್ನೊಂದು ಬರ್ತದ. ಈಗ ಸೀತೆನ ಮೊದಲ ಅವರು ಇದಕ್ಕೆ ಕಳಿಸ್ತಾರಂತ, ಯಾವ್ದಿದು ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಹೇಳ್ತಾರಂತ.
ಅಗ್ನಿ ಪ್ರವೇಶ ಮಾಡಿದ್ದು ಯಾವ್ದಿದು ಸಾಮಾನ್ಯ ರಾಮಾಯಣದೊಳಗೆ ಬರುವುದೇ ಇಲ್ಲ. ಹಾ ಹಾ ಹಂಗಿದ್ರೆ ಇಲ್ಲಿ ಅಗ್ನಿ ಪ್ರವೇಶ ಮಾಡಿದಂತ ಸೀತೆ ಮತ್ತೆ ಕಾಡಿಗೆ ಹೆಂಗ್ ಕಳ್ಸಿದ್ರು? ಹಾ ಹಾ ಇಲ್ಲಿ ಡಬಲ್ ಪಾರ್ಟ್ ಎಲ್ಲಿಂದ ಬಂದ್ರು ಸೀತೆ? ಹೌದಲ್ಲ ರೀ. ಇವೆಲ್ಲ ಪ್ರಶ್ನೆಗಳು ಕಾಡ್ತಾವು. ಅದಕ್ಕಾಗಿ ಏನ್ ಮಾಡ್ಬಿಟ್ರು, ಸಂಪೂರ್ಣ ರಾಮಾಯಣವನ್ನ ನಾಶಪಡಿಸಿದಾರ. ಮತ್ತೆ ಅದ್ರೊಳಗೆ ಬರ್ತದೆ ರಾಮರಸ ಅನ್ನೋದು, ಅದ್ರೊಳಗೆ ಬರ್ತದ. ಹಾ ಹಾ ಸಂಪೂರ್ಣ ರಾಮಾಯಣದಲ್ಲಿ ರಾಮರಸ ಐತೆ, ಅದನ್ನ ಸುಟ್ಟಾಕ್ಬಿಟ್ರು, ಅದನ್ನೆಲ್ಲ ಮುಚ್ಚಾಕ್ಬಿಟ್ರು ಅದನ್ನ. ಹಾ ಹಾ ಕರೆಕ್ಟ್ ಕರೆಕ್ಟ್ ಸರ್, ಒಪ್ಕೊಂಡ. ನೀವ್ ಹೇಳೋದೆಲ್ಲ ನನಗೆ ಅರ್ಥ ಆಯ್ತು. ನೀವ್ ಅದಕ್ಕಾಗಿ ಕೇಳ್ರಿ, ಅವರು ಸಂಪೂರ್ಣ ಮಾಹಿತಿಯನ್ನು ಕೊಡದೇ ಇರೋ ಕಾರಣಕ್ಕ ನಾನು ಒಂದೇ ವೇನಲ್ಲಿ ಹೋಗ್ಬಿಟ್ಟಿನಿ. ಕೇವಲ ಎಚ್ಚರಗೊಳಿಸುವುದು ಏನ್ ಗೊತ್ತಾ, ಒಂದ್ ವೇ ಸೀದಾ ರಾಮಾಯಣ ಬರ್ದಾರಪ್ಪ ಶೂದ್ರ ಕವಿ. ಅದ ನಿಮ್ಗೆ ಬ್ರಾಹ್ಮಣಸೆ ನಿಮಗೆ ಯಾಕೆ ಬೇಕಿದ್ದು? ಶೂದ್ರ ಕವಿ ಬರ್ತಂತ ನಿಮ್ಮಲ್ಲಿ ಯಾರು ಗುರು ರಾಘವೇಂದ್ರ ಏನು ಬರೀಲೇ ಇಲ್ಲ? ಕರೆಕ್ಟ್ ಕೇಳಿರಲ್ಲ ನಿಮ್ ಲೇಖನದಲ್ಲಿ. ಅದೇ ನಿಮ್ಮಲ್ಲಿ ಬ್ರಾಹ್ಮಣಸ್ ಯಾರು ಬಂದು ಯಾವ್ದೋ ಉತ್ತಮವಾದಂತ ಗ್ರಂಥಗಳನ್ನ ಯಾರು ರಚನೆ ಮಾಡೋಂತ ಇದನ್ನೇ ಇಲ್ಲ, ವಿದ್ಯೆನೇ ಇಲ್ಲ ನಿಮ್ ಕಡೆ, ಆ ಕೆಪಾಸಿಟಿನೇ ಇಲ್ಲ ನಿಮ್ಗೆ. ಹೌದಲ್ಲ. ಈ ಕೃಷ್ಣನ್ ಹೊಗಳಕ್ ಕೂತ್ಕೊಂತೀರಿ, ಕೃಷ್ಣ ಬಂದ್ಬಿಟ್ಟು ಒಬ್ಬ ಗೊಲ್ಲ. ಹೌದಲ್ಲ. ಇವನ್ನ ಪೂಜೆ ಮಾಡಿ ಇವನು ಹಾಡಿ ಹೊಗಳ ಕೂಡುವಂತದ್ದು ನೀವು ಜೊನಿಯಾರಧಾರಿಗಳೇ, ನಿಮಗೆ ಯಾಕೆ ಬೇಕಿದ್ರೆ ಅವಳು? ಹೌದಲ್ಲ. ಹುಡುಗ ನಿಮ್ ಬ್ರಾಹ್ಮಣಸ್ ಯಾರು ಇರ್ತಾರೆ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಅವ್ರನ್ನ ಹೋಗಿಡ್ರಿ. ನೀವು ಬಂದ್ಬಿಟ್ಟು ಉಡುಪಿ ಕೃಷ್ಣ ಮಠದೊಳಗೆ ಗೊಲ್ಲರ ಮಠದೊಳಗೆ ನೀವ್ ಯಾಕೆ ಕೂತಿರಿ ಇಲ್ಲೇ? ಹಾ ಕೇಳ್ಬೇಕಲ್ಲ, ಗೊಲ್ರ ಕೇಳ್ಬೇಕು. ನಮ್ ಕೃಷ್ಣ ದೇವ್ರು ನಮ್ಮದಿರಲ್ಲ ಮಠ, ನಮಗ್ ಪ್ರವೇಶ ಇಲ್ಲ ನಿಮಗ. ನಮ್ಮನ್ನ ಪ್ರವೇಶ ಕೊಡ್ಲಾರ್ದವ್ರು, ನಮಗ ಮುಟ್ಟಿಸ್ಕೊಳ್ಳಾರ್ದವ್ರು, ನಮ್ಮನ್ನು ಕೀಳಾಗಿ ಕಾಣೋರು ನಮ್ಮ ಮಠದೊಳಗೆ ನಿಮಗೇನು ಕೆಲಸ? ಹಾ ಕರೆಕ್ಟ್, ಕೇಳ್ಬೇಕಲ್ಲ, ಕೇಳ್ತಾ ಇಲ್ಲ ಜನ. ಅದೇ ನೋಡ್ರಿ ಅದಕ್ಕೆ ನಾನು ಒನ್ ವೇ ಒಳಗೆ ಬರ್ದೇನೆ ಅದನ್ನ. ನನ್ನ ಲೇಖನ ಒಂದೇ ದಾರಿ ಒಳಗೆ ಬರ್ಕೊಂಡು ಹೋಗಿನಿ. ನೀವೇನಾಗ್ತದ, ಅವರು ಬರ್ತಾರ ಇವರು ಬರ್ತಾರ, ಅದು ಶೂದ್ರ ಕವಿ ಅಲ್ಲ ಅಂತ ನೀವು ತಪ್ಪಿಸಿದಾಗ ಅವ್ರ ಮೈಂಡ್ ಡೈವರ್ಟ್ ಆಗ್ಬಿಡ್ತದ. ಕರೆಕ್ಟ್ ಕರೆಕ್ಟ್. ಹಾ ಹಾ ಇಲ್ಲ ಅರ್ಥ ಆಯ್ತು ಬಿಡಿ. ಈಗ ನೋಡಿ ನೀವು ಇವೆಲ್ಲ ನಮ್ಮ ಇಲ್ಲಿ ಏನಿವೆಲ್ಲ ರೀ, ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬಗಳು, ನಮ್ಮ ದೇವ್ರುಗಳು, ಇವರೆಲ್ಲ ಏನ್ ಮಾಡಿದಾರ, ಹೈಜಾಕ್ ಮಾಡಿದಾರ ಸರ್. ನಮ್ಮ ಮೂಲ ಭಾರತೀಯರ ಇತಿಹಾಸವನ್ನು ತಿರುಚಿ ಬ್ರಾಹ್ಮಣೀಕರಣಗೊಳಿಸಿದಾರ. ಹೌದು. ನಿಮ್ಮ ಇದು ರಾಮಾಯಣ ಅಂತಿರಲ್ಲ, ದಶರಥ ಜಾತಕತೆಯಲ್ಲಿಂದ ಕಾಪಿ ಹೊಡೆದಿದಾರ. ಹೌದು. ಈಗ ನಾವೇನಂತೀವಿ, ಹೌದು ನಮ್ದೇ ಅದು, ನಾವು ರಾಮಾಯಣ ನಮ್ದೇ. ಆದ್ರೆ ಇಲ್ಲಿ ಏನ್ ಮಾಡಿದಾರ, ಬ್ರಾಹ್ಮಣೀಕರಣಗೊಳಿಸಿ ನಾವು ಒಳ್ಳೇದೆಲ್ಲ ಕೆತ್ತಾಕಿ ಅವ್ರ ಸ್ವಾರ್ಥ ಅದನ್ನ ಏನೇನಿದಿಲ್ಲ ಅದನ್ನ ಉಪಯೋಗಿಸ್ಕೊಂಡಿದಾರ ಜನರು. ನಾನೇನ್ ಹೇಳಿಕೊಂಡಿದ್ ಗೊತ್ತ್ರಿ ಇಲ್ಲೇ, ವಾಲ್ಮೀಕಿ ನಮ್ಮವ. ಹೌದಲ್ಲ ರೀ. ರಾಮ ನಮ್ಮವನು. ಹೌದು. ಕೃಷ್ಣ ನಮ್ಮವನು. ರಾಮಾಯಣನೇ ನಮ್ಮದು. ಹೌದೌದು. ಈ ದೇಶನೇ ನಮ್ದು, ಬಟ್ ನಮ್ಗೇನು ಇಲ್ದಂಗ್ ಮಾಡಿದಾರ. ಎಸ್, ಅದನ್ನು ನಿಮ್ಮ ಕೈ ಓಡಿಸಿ ಮಾಡಿಸ್ಕೊಂಡಿದ್ದು ನಿಮ್ ಕುತಂತ್ರ ಬುದ್ಧಿ. ಹೌದಲ್ಲ ರೀ. ನಮ್ಮ ಮಠವನ್ನ, ಕೃಷ್ಣನ ಮಠವನ್ನ, ನಮ್ಮ ಗೊಲ್ಲರ ಮಠವನ್ನ ನಿಮ್ಮ ಕೈ ವಶ ಮಾಡ್ಕೊಂಡು ನೀವು ಅಲ್ಲಿ ಬಂದು ಜನರು ಹಾಕೊಂಡು ನೀವು ಬಂದು ಕೂತಿರಲ್ಲ, ಇದು ನಿಮ್ ಹೇಸಿಗೆ ಬುದ್ಧಿ ಅಂತ ನಾನು ಹೇಳಿಕೊಳ್ತೀನಿ. ಕರೆಕ್ಟ್ ಸರ್, ಸತ್ಯವಾದ ಮಾತು. ಕೈ ನಗ್ನ ಸತ್ಯ, ಕೆಲವ್ರಿಗೆ ಅರಗಿಸ್ಕೊಳಕ್ ಆಗಲ್ಲ. ಇದು ಬೆಂಕಿ ಇಟ್ಟಂಗೆ ಆಗ್ತದೆ ಇವರಿಗೆ. ಇವರಿಗೆ ಬೆಂಕಿ ಒಳಗೆ ಕಾಯ್ದ ಬಾಣ್ಲಿ ಒಳಗೆ ಬಿಟ್ಟಂಗಾಗುತ್ತೆ ಇವರಿಗೆ. ಕರೆಕ್ಟ್ ಸರ್, ಕರೆಕ್ಟ್. ಚಟಪಟ ಒದ್ದಾಡ್ಬಿಡ್ತಾರ. ಹೌದಲ್ಲ. ಹೌದಲ್ಲಪ್ಪ, ರಾಮಾಯಣ ನಮ್ದಲ್ಲ, ಮಹಾಭಾರತ ನಮ್ಮದಲ್ಲ, ಬರ್ದವ್ರು ನಾವಲ್ಲ, ಅದ್ರೊಳಗೆ ಇದ್ದ ಪಾತ್ರಧಾರಿಗಳು ನಾವಲ್ಲ. ಅದು ಎಲ್ಲ ತಿರ್ಚಿದವ್ರು ಅವರು. ಅಲ್ಲಿ ಎಲ್ಲೂ ಕೂಡ ಬ್ರಾಹ್ಮಣರು ಎಂಟ್ರಿನೇ ಇಲ್ಲ ರಾಮಾಯಣ ಮಹಾಭಾರತದೊಳಗೆ. ಆಗದ ರೀತಿನೇ ಅವ್ರು ಏನ್ ಮಾಡಿದಾರ, ಮಂಕ ಬೂದಿ ಇರ್ತಿದಾರ ಸರ. ಇಲ್ಲ, ಅದಕ್ಕೆ ಏನ್ ಮಾಡಿದ್ರು, ವಾಲ್ಮೀಕಿಗೆ ಏನು ಜನಿವಾರವನ್ನ ಹಾಕಿ ಅವನಿಗೆ ಕುಂಕುಮ ಹಚ್ಚಿ ಕುಂದ್ರಿಸ್ಯಾರ. ವಾಲ್ಮೀಕಿ ಏನ್ ಬರಿತಾ ಇದ್ದ ನೋಡ್ರಿ ಋಷಿ, ಅವನಿಗೆ ಜನಿವಾರವನ್ನ ರಚನೆ ಮಾಡಿದಾರ. ಚಿತ್ರದೊಳಗೆ ನೀವು ಕಾಣ್ಬೋದು ಅದನ್ನ. ಹೌದಲ್ಲ ರೀ. ಮತ್ತ ಕೃಷ್ಣನಿಗೆ ಹಣೆ ಮೇಲೆ ನಾಮ ಇಲ್ಲ, ಎದೆ ಮೇಲೆ ಜನಿವಾರ ಇಲ್ಲ. ಹೌದಲ್ಲ ರೀ. ಅದು ಇದ್ದಿದ್ದೇ ಆಗಿದ್ರ ಇವತ್ತಿನ ದಿವಸ ಅವನ ವಂಶಸ್ಥರು ಇದಾರಲ್ಲ ಗೊಲ್ರು, ಅವ್ರಿಗೆಲ್ಲರಿಗೂ ನಾಮ ಹಾಕ್ಲಿಕ್ಕೆ ಹೇಳ್ರಿ, ಅವ್ರಿಗೆಲ್ಲರಿಗೂ ಜನಿವಾರ ಹಾಕ್ಬಿಟ್ಟು ಅವ್ರಿಗೆಲ್ಲ ತಮ್ಮ ಹೆಣ್ಣುಗಳನ್ನ ಕೊಡ್ಲಿಕ್ಕೆ ಹೇಳ್ರಿ. ಕರೆಕ್ಟ್ ಸರ್, ಕರೆಕ್ಟ್. ಇದನ್ನ ನಾನು ಹೇಳ್ತಕ್ಕಂಥ ಪಾಯಿಂಟ್. ಆ ರೀತಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಸರ್, ಪ್ರಪಂಚದಲ್ಲಿ ಬ್ರಾಹ್ಮಣನೇ ಸರ್ವಶ್ರೇಷ್ಠ. ಬ್ರಾಹ್ಮಣ ಬ್ರಹ್ಮನ ಬಾಯಿಂದ ಜನಿಸಿದವನು. ಅವ್ನ್ ಮನುಷ್ಯರ ರೀತಿ ನಮ್ ರೀತಿ ಅಲ್ಲ, ಬಯೋಲಜಿಕಲ್ ಆಗಿ ಜನ್ಮ ತಾಳಿಲ್ಲ ಅಂತ ಅವನು. ದೇವ್ರು ಆಯ್ತ್ರಿ. ಬ್ರಹ್ಮಣ ಬಾಯಿನಿಂದ ಹುಟ್ಲಿಕ್ಕೆ ಬ್ರಹ್ಮಣಿಗೆ ಮಿಷಿನ್ ಬಿಟ್ಟವ ಯಾರು? ಅದು ಕೇಳ್ಬೇಕು ನಾವೆಲ್ಲ.
ಇಲ್ಲಿ ಬರೋ ಪಾಯಿಂಟ್ ಇದೆ. ಆಯ್ತು, ಬ್ರಹ್ಮನ ಬಾಯಿಂದ ಹುಟ್ಟಿ ಬಂದಿರಲ್ಲಪ್ಪ ನೀವು ತಾಯಿ ಗರ್ಭದಿಂದ ಹುಟ್ಟಿಲ್ಲ, ಕರೆಕ್ಟಾ? ಹಂಗಿದ್ರೆ ಬ್ರಹ್ಮನಿಗೆ ಬಾರಿಸಿದವ ಯಾರ? ಹೌದಲ್ಲ, ಅದು ಅದೇ ಅವ್ರೇನ್ ಹೇಳ್ತಾರೆ, ದೇವ್ರು ಬ್ರಾಹ್ಮಣನ ಮಂತ್ರ ಅಧೀನದಲ್ಲಿವೆ ಅಂತ. ಆಯ್ತ್ರಿ, ಈಗ ಬ್ರಹ್ಮ ಬಂದ್ಬಿಟ್ಟು ಹೆಣ್ಣು ಇಲ್ಲಿಗೆ ಬ್ರಹ್ಮನಿಂದ ಇವ್ರು ಹುಟ್ಟಿದಾರಪ್ಪ ಅಂದ್ರೆ, ಬ್ರಹ್ಮನ ಬಾಯಿಂದ ಹುಟ್ಟಿ ಬಂದ್ರಪ್ಪ ಅಂದ್ರೆ ಬ್ರಹ್ಮ ಇಲ್ಲಿ ಹೆಣ್ಣು. ಆ ಬ್ರಹ್ಮನ ಗಂಡ ಯಾರಪ್ಪ ಅಂತ ಶೂದ್ರ, ಅಷ್ಟೇ. ಹೌದು. ಶೂದ್ರ ಅನ್ನೋನು ಬ್ರಾಹ್ಮಣನಿಗೆ ಬಾರಿಸಿದ, ಅವಾಗ ಹುಟ್ಟಿ ಬಂದಿದ್ದು ನೀವು ಬ್ರಾಹ್ಮಣನ ಮಕ್ಕಳು, ಬ್ರಾಹ್ಮಣ ತಾಯಿ ಮಕ್ಕಳು ನೀವು. ನೀವು ಅಪ್ಪನ ಮಕ್ಕಳಾದ್ರ ನೀವು ಜನರ ಬಿಚ್ಚೋಗಿರಿ, ನೀವು ಶೂದ್ರ ಅಂತ ಹೇಳ್ಕೊಡ್ರಿ. ಹೌದಲ್ಲ, ನೀವು ಅವನ ಮಕ್ಕಳ ಅಪ್ಪನ ಮಕ್ಕಳ? ದುಡ್ಡು ತಿನ್ನಕ್ಕಾಗಲ್ಲ, ಅವ್ರ ಬೆಳೆ ಬಯಲಲ್ಲ. ದುಡ್ಡು ತಿನ್ನೋರ್ ಮೇಲೆ ಎಲ್ಲ ಶೋಷಣೆ ಮಾಡ್ಬೇಕು. ನಿಮ್ಮ ಅಪ್ಪನೇ ನಾವ್ ಅಂತ ಹೇಳೋದು. ನೀವು ಅವನ ಹೆಸರು ಹೇಳ್ಕೊಂತಿರಲ್ಲ, ಬ್ರಹ್ಮನ ಹೆಸರು. ನಿಮ್ಮ ಅಪ್ಪ ಶಿವ ಬಂದ್ಬಿಟ್ಟು ಒಬ್ಬ ಶೂದ್ರ. ಹೌದಲ್ಲ, ಆತನ ಬಣ್ಣ ನೀಲಿ ಅಂದ್ರೆ ಕಪ್ಪು. ಕಪ್ಪು ಜನಾಂಗ ಅಂದ್ರೆ ನಾವೇ. ಹೌದಲ್ಲ ರೀ. ಕೃಷ್ಣ ಕಪ್ಪು, ರಾಮ ಕಪ್ಪು, ಶಿವ ಕಪ್ಪು. ಹೌದವ್ರು ಮೂಲ ಭಾರತೀಯರು. ನಿಮ್ಮಪ್ಪ ಬಂದ್ಬಿಟ್ಟು ಶಿವ, ನಿಮ್ಮವ್ ಬಂದ್ಬಿಟ್ಟು ಬ್ರಾಹ್ಮಣರಾಗಿ ಇರ್ಬೋದು. ಆಕೆ ಜನವರಿನೇ ಇಲ್ಲ. ಹೌದಲ್ಲ. ಕರೆಕ್ಟ್ ಸರ್. ಇದು ಯಾರ ಅದು ಪೆರಿಯಾರ್ ಕೇಳ್ತಿರಲ್ಲ ನೀವು ಕ್ವಶನ್ಗಳು, ಈಗ ನೀವು ಕೇಳ್ತಿದ್ದೀರಿ. ಆ ಪೆರಿಯಾರ್ ಹೌದು ಪೆರಿಯಾರನ ವಂಶದವ್ರೆ ನಾವು, ವಂಶಸ್ಥರೇ ನಾವು. ಹೌದಲ್ಲ, ಅವ್ರ ಪೆರಿಯಾರನ ಮಾರ್ಗದಲ್ಲಿ ನಡೆಯೋರೇ ನಾವು. ಅವ್ರ ಅನುಯಾಯಿಗಳಾಗಿ ನಾವು ಕೇಳ್ಬೇಕಾಗಿದೆ ಪ್ರಶ್ನೆಗಳು. ಹೌದಲ್ಲ. ಬಾಯಿ ರುತ್ತಿದೆ ಅಂತ ಹೇಳ್ತೀಯ, ನಿನ್ನ ಬಾಯಲ್ಲಿ ನಿನ್ನ ಬ್ರಹ್ಮನಿಗೆ ಋತು ಸಾರ್ವ ಬರ್ತಿತ್ತ? ನಿನ್ನ ಅಮ್ಮ ಎಲ್ಲಿ ಸ್ತನ್ನಪಾನ ಎಲ್ಲಿ ಮಾಡ್ತಾಳು? ಬಾಯಿಂದಲೇ ಗರ್ಭ ಧರಿಸ್ದಳ? ಹಂಗ ಕೇಳ್ಬೇಕು. ಉತ್ತರ ಇಲ್ಲ ಅವ್ರ ಬಲ್ಲೆ, ಕಾಳಬಡ್ಡಿ ಮಗಳ ಬಲ್ಲೆ. ಅಲ್ಲಲ್ಲ, ಬ್ರಹ್ಮ ಇಲ್ಲಿಗೆ ಹೆಣ್ಣು ಅಂತ ಹೇಳ್ಬಿಡ್ಬೇಕು ನಾವು ಸ್ಪಷ್ಟವಾಗಿ. ಬ್ರಹ್ಮನ ಬಾಯಿಯೊಳಗೆ ನೀವು ಹುಟ್ಟಿರಪ್ಪ, ಬ್ರಹ್ಮ ಹೆಣ್ಣು ಇಲ್ಲಿ. ಹಂಗಾರೆ ಬ್ರಹ್ಮ ಅಂತಕ್ಕಂಥ ಹೆಣ್ಣಾದಲ್ಲಿ ಬ್ರಹ್ಮನ ಗಂಡ ಯಾರು? ಶಿವ. ಹೌದಲ್ಲ. ಆತನ ಬಾರಿಸಿದವ ಯಾರಪ್ಪ? ಶಿವ. ಶಿವ ಯಾರಪ್ಪ ಅಂದ್ರೆ ಶೂದ್ರ. ಹೌದಲ್ಲ. ಇದಕ್ಕೆ ಸಾಕ್ಷಿ ಏನಪ್ಪಾ ಅಂತ ಆತ ಕಪ್ಪಾಗಿದ್ದ, ಅದೇ ನೀಲಿ ವರ್ಣ. ಕರೆಕ್ಟ್ ಸರ್, ಕರೆಕ್ಟ್. ಅದಕ್ಕೆ ಶೂದ್ರರಿಗೆ ನೀಲಿ ಬಣ್ಣವನ್ನು ಕೊಟ್ಟಿದ್ದಾರೆ ಇವತ್ತಿನ ದಿವಸ ಕೂಡ. ಹೌದಲ್ಲ ರೀ. ನಾವು ನೀಲಿ ಬಾವುಟಗಳನ್ನ ನಾವು ಯಾಕೆ ಹಿಡ್ಕೊಂತೀವಿ ಅಂತಂದ್ರೆ ನಾವು ಶೂದ್ರರು. ಹೌದಲ್ಲ ರೀ. ನಾವು ಮೂಲ ಭಾರತೀಯರು, ನಾವು ಕಪ್ಪು ಜನಾಂಗ. ಕರೆಕ್ಟ್ ಸರ್, ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್. ಇದನ್ನೆಲ್ಲ ನಿಮ್ದು ವಿಚಾರಗಳನ್ನ ಜನಸಾಮಾನ್ಯರು, ನಮ್ಮ ತಳ ಸಮುದಾಯ ವರ್ಗ ಎಲ್ಲ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಬದಲಾವಣೆ ಆಗುತ್ತೆ ಸರ್ ಸಮಾಜ. ಏನ್ ಗೊತ್ತಾ, ಇದು ನಂದು ಆಗಬಾರ್ದು, ನಮ್ಮದು ಆಗ್ಬೇಕು. ಹೌದಲ್ಲ ರೀ. ಇದು ನಂದು ಮಾತ್ರ ಆದಲ್ಲಿ ಅದು ಸೀಮಿತಗೊಳ್ತದ. ಕರೆಕ್ಟ್ ಸರ್, ಕರೆಕ್ಟ್. ನಮ್ದು ಅದಲ್ಲಿ ವ್ಯಾಪಕಗೊಳ್ತದ ಇದು. ಹೌದು ಸರ್, ಹೌದು. ಈ ವಿಚಾರಧಾರೆಗಳು, ನಮ್ಮ ಹೋರಾಟ ಏನೈತಲ್ಲ, ಇದು ಯಾವತ್ತೂ ಕೂಡ ಸೀಮಿತಗೊಳ್ಳಬಾರ್ದು. ನಿಮ್ ಯಾವ್ದೇ ಲೇಖನ ಬಂದ್ರು ಒಂದ್ ವೇ ಒಳಗೆ ಹೋಗ್ಲಿ ಅದು. ಹೌದು ಸರ್, ಹೌದೌದು, ಕರೆಕ್ಟ್. ಎಲ್ಲಾ ವೇದೊಳಗೆ ಬರ್ದಾಗ ಇದನ್ನು ಸುಳ್ಳಂತನ, ಅದು ಖರೆ ಅಂತಾನ, ಅದು ಸುಳ್ಳಂತಾನ, ಇದು ಖರೆ ಅಂತಾನ, ಯಾವ್ದು ನಂಬೇಕು ಯಾವ್ದು ಬಿಡ್ಬೇಕು, ದ್ವಂದ್ವ ಆಗ್ತದೆ. ಹೌದು ಸರ್, ಹೌದೌದು. ದ್ವಂದ್ವ ಆಗ್ಬಾರ್ದು ಅಂತ ನಿಮ್ದು ಏಕಮುಖದೊಳಗೆ ಹೋಗ್ಬಿಡ್ಲಿ, ಒಂದ್ ಹಿಡಿತೀರಾ ಒಂದೇ ಇದ್ರೊಳಗೆ ಹೋಗ್ಬಿಡ್ಲಿ, ರಿಸ್ಕ್ ಆಗಿಬಿಡ್ತದ. ಅದೇ ನಮ್ ಬೀದರ್ ಕಡೆ ಒಂದ್ ಇಲ್ಲಿ ಹಳ್ಳಿ ಭಾಷೆಲಿ ಹೇಳ್ತಾರ ಸರ್, ನೀವ್ ಯಾವ ಮಗ್ಗಲ್ ಬರ್ತಿ ಬಾ ಮಗನ ಮಗ್ಗಲ್ ಬರ್ತೀನಿ ಅಂತಾರ. ಆ ರೀತಿ ನಾವು ರೆಡಿ ಆಗಿರ್ಬೇಕು. ನಾವು ಗುರಿ ಇಟ್ಟಾಗ ನೋಡ್ರಿ, ಒಂದೇ ದಿಕ್ಕಿನೊಳಗೆ ಬಾಣ ಬಿಡ್ಬೇಕು. 10 ಬಾಣ ಹೊಡೆದ್ರೆ ಹಂಗೆ ಹೊಡಿಬೇಕಾದ್ರೆ ಒಂದರ ಬಡಿತದ. ಕರೆಕ್ಟ್ ಸರ್, ಕರೆಕ್ಟ್. ನಾವೇನಾಗ್ತದೆ, ಒಮ್ಮೆ ಬಲಕ್ ಹೊಡಿತೀನಿ, ಒಮ್ಮೆ ಎಡಕ್ ಹೊಡಿತೀನಿ, ಒಮ್ಮೆ ಹಿಂದೆ ಹೊಡಿತೀನಿ, ಒಮ್ಮೆ ಮುಂದೆ ಹೊಡಿತೀನಿ ಅಂತಂದಾಗ ಒಂದು ಬಡಿಯಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಗುರಿ ಒಂದೇ ಕಡೆ ಇರ್ಲಿ. ಹೌದು ಸರ್, ಹೌದು. ನಮ್ಮ ದೇಶ ಒಂದೇ ಆಗಿರ್ಲಿ. ಹೌದಲ್ಲ ರೀ. ಹೊಡೆದ್ರೆ 10 ಬಡಿತಪ್ಪ ಅಂದ್ರೆ ಗ್ಯಾರಂಟಿ ಆಯ್ತದ. ಕರೆಕ್ಟ್ ಸರ್, ಕರೆಕ್ಟ್. ಮತ್ತೆ ಸರ್, ನೀವು ಕೂಡ ಚೆನ್ನಾಗಿ ಬರೀತೀರಿ. ಅಧ್ಯಯನದ ಸ್ವಲ್ಪ ನನಗೆ ಅಧ್ಯಯನ ಕೊರತೆ ಇದೆ ಸರ್, ನನ್ಗೆ ಅಷ್ಟನ್ನ ಓದಿಲ್ಲ. ಸುಮ್ನೆ ಏನೋ ಅಭಿಪ್ರಾಯಗಳನ್ನ ಹಂಗ ಹಂಚ್ಕೋತೀನಿ ಅಷ್ಟೇ. ಅದಕ್ಕೆ ನಿಮ್ಗೆ ಒಂದು ಜಸ್ಟ್ ಗೈಡ್ಲೈನ್ ತೋರಿಸಿದೆ ನಾನು ಸುಧಾರಿಸ್ಕೊಳ್ತೀನಿ ಸರ್. ತಮ್ಮಂತ ಹಿರಿಯರು ಸಲಹೆ ಸೂಚನೆ ಸಹಕಾರ ಇದ್ರೆ ನಾನು ಸುಧಾರಿಸ್ಕೊಳ್ಬಹುದು ಬರೋದಲ್ಲಿ. ಖಂಡಿತ ಸಾಧ್ಯ ಅದ ರೀ, ಸಾಧ್ಯ ಎಲ್ಲ ತಿಳ್ಕೊಂಡು ಹೋಗೋದು. ಕರೆಕ್ಟ್ ಸರ್, ಕರೆಕ್ಟ್. ಮತ್ತೆ ನೀವು ರಾಮಾಯಣದಲ್ಲಿ ಶೂದ್ರರಿಗೆ ಏನು ಅವಹೇಳನ ಮಾಡಿದ ಒಂದ್ ಪಾಯಿಂಟ್ ಅಂದ್ರಲ್ಲ, ಅದೇ ಶಂಭುಕ್ ವಧೆ ಒಂದಿರುತ್ತೆ ಇಲ್ಲಿ. ಶಂಭುಕ್ ವಧೆ ಎಲ್ಲ ಅದ್ರ ಹೈಲೈಟ್ ಇಲ್ರಿ, ಅದು ಉಪಕಥೆ ಅದು.
ಆ ಉಪಕಥೆಗಳನ್ನ ತಂದು ಕೇಳಿಲ್ಲೇ ಉಪಕಥೆಗಳನ್ನ ತಂದು ಇದರಲ್ಲಿ ಸೇರಿಸಲಾಗಿದೆ. ಸರಿ, ಓಕೆ. ಮತ್ತೀಗ ತುಳಸಿದಾಸ ರಾಮಾಯಣ ಬರುತ್ತಲ್ಲ, ರಾಮಚರಿತ ಮಾನಸ್, ಯಾವ ನೋಡ್ರಿ, ನಾವು ಬ್ಯಾಡಾಗಿದ್ದ ಬಗ್ಗೆ ನಾವ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವ್ ಏನ್ ಕೇಳಬೇಕಾಗ್ಯದ, ನಾವ್ ಹೈಲೈಟ್ ಮಾಡ್ಬೇಕಾಗಿರೋ ಉದ್ದೇಶ ಅಲ್ಲದ ಶಂಭುಕನ ಬಗ್ಗೆ ಅಲ್ಲ. ನಾವ್ ಹೈಲೈಟ್ ಮಾಡ್ಬೇಕಾಗಿದ್ದು ರಾಮರಸದ ಬಗ್ಗೆ. ರಾಮ ಯಾವ ರಸ ಕೂಡದ, ಅವ ಏನೇನ್ ಹಲ್ಕಾಗಿರಿ ಮಾಡಿದ. ಮತ್ತ ರಾಮ ಇಲ್ಲಿ ಏನಪ್ಪಾ ಅಂತಂದ್ರ ತನ್ನ ಹೆಂಡತಿ ಮೇಲೆ ನಂಬಿಕೆ ಇಲ್ಲಾರ್ದನ ಒಂದ್ಸಲ ಬೆಂಕಿಯಾಗ ಸುತ್ತ ನಂತರ ಇನ್ನೊಂದ್ಸಲ ಕಾಡಿ ಕಳಿಸಿದ ನಂತರ ಇದು ದ್ವಂದ್ವ ನೀಡ್ತದ. ಇದಕ್ಕೇನ್ ಹೇಳ್ತೀರಿ ಅಂತ ಕೇಳ್ಬೇಕು ನಾವು. ಕರೆಕ್ಟ್ ಸರ್, ಕರೆಕ್ಟ್. ಈಗ ನಮ್ ಸೂದ್ರ ಜನರಿಗೆ ನಾವೊಂದ್ ಪ್ರಶ್ನೆ ಕೇಳ್ಬೇಕಾಗಿದೆ ಸರ್. ಅವ್ರಿಗೆ ಕೇಳೋದು ಆಮ್ಯಾಗ ನಂದೊಂದ್ ಪ್ರಶ್ನೆ ಇದೆ. ಈಗ ನಮ್ ಜನರಿಗೆ, ರಾಮ ತನ್ನ ಹೆಂಡತಿ, ತನ್ನ ತಾಯಿ ತಂದೆ, ತನ್ನ ಹೆಂಡತಿ ಅಣ್ತಂಬ್ರಿಗೋಸ್ಕರ ಮನೆ ಬಿಟ್ಟು ಕಾಡ್ ಸೇರ್ಕೊಂಡ. ರಾವಣನ ಜೊತೆ ಯುದ್ಧ ಮಾಡಿ ಏನೇನೋ ಕೂತಿಗಳ ಗ್ಯಾಂಗ್ ಕಟ್ಕೊಂಡು ಅವ್ರಿಗೆ ಸೋಲ್ಸಿ 12 ವರ್ಷ ವನವಾಸ ಮಾಡ್ಕೊಂಡು ಮನೆಗೆ ಬಂದ, ಮಜಾ ಮಾಡ್ದ. ನಿಮ್ಗೋಸ್ಕರ ಏನ್ ಮಾಡ್ದ? ಒಂದೆರಡು ಉದಾಹರಣೆಗಳಿಗೆ ನಿಮ್ಗೋಸ್ಕರ ಏನ್ ಮಾಡ್ದ? ರಾಮ್ ದೇವ್ರನ್ ಪೂಜೆ ಮಾಡ್ತಿದ್ದೀರಲ್ಲ, ಅಯೋಧ್ಯೆಯಲ್ಲಿ ಪೂರ ಈ ದೇಶದ ಪ್ರಧಾನ ಮಂತ್ರಿ ಇಟ್ಕೊಂಡು ನೀವು ಜನಸಾಮಾನ್ಯರೆಲ್ಲ ಸೇರಿ ಇವತ್ತು ರಾಮನ್ ಬಗ್ಗೆ ಕೊಂಡಾಡ್ತಿದಿರಲ್ಲ, ನಿಮ್ಗೋಸ್ಕರ ಒಂದೆರಡು ಒಳ್ಳೆ ಕೆಲಸಗಳು ಯಾವ ಮಾಡಿದಾರ ಹೇಳ್ತೀರಾ ಅಂದ್ರೆ ಹೇಳ್ತಾರ ಸರ್ ಇವರು? ಒಂದ್ ಹೇಳ್ರಿ ಸಾಕನ್ಬೇಕು, ಎರಡು ಬೇಡ, ಒಂದ್ ಹೇಳಿ ಸಾಕು ಇವ್ರು. ಹೌದಲ್ಲ, ಕೇವಲ ಒಂದ್ ಹೇಳಿ. ಕರೆಕ್ಟ್ ಸರ್, ಕರೆಕ್ಟ್. ನಾವು ಜೈ ಶ್ರೀರಾಮ್ ಅಂತೀವಿ, ಹೇಳಿ. ಹೌದು, ಏನೋ ರಾಮ್ ದೇವ್ರ ಅಂದ್ಬಿಟ್ರು ಎಲ್ರು ದೇವ್ರ ಅಂತೇಳಿ. ಮತ್ತೊಂದು ಹಾಡು ಹೇಳಿದಾರೆ ಸರ್, ಏನಂತ ಗೊತ್ತೇ? ಹರ್ ಘರ್ ಭಗವಾನ್ ಲಹರಾಯೇಗ ರಾಮರಾಜ ಆಯೇಗ. ಬರಲ್ರಿ, ನಾವ್ ಆಯ್ತು. ಈಗ ಇನ್ನೊಂದ್ ಗೊತ್ತಾ, ಈ ಶೂದ್ರನ್ನ ಈ ರೀತಿ ಟರ್ನ್ ಮಾಡೋದ್ಕಿಂತ ರಾಮಾಯಣ ಮಹಾಭಾರತ ಕೃಷ್ಣ ಅಲ್ಲಿಕ್ಕೆ ಉಡುಪಿ ಮಠ ಎಲ್ಲಾ ನಿಮ್ಮದೈತ್ರು, ಹೋಗ್ಬಿಟ್ಟು ಅವನ್ನೆಲ್ಲ ಒತ್ತಾವತ್ ಕಿತ್ಕೊಡ್ರಿ ಅವನ್ನೆಲ್ಲ ಅನ್ಬೇಕು. ಹೌದಲ್ಲ ರೀ, ರಾಮಗ ಕೃಷ್ಣಗ ಜನಿವಾರ ಇಲ್ಲ, ಹಣಿ ಮೇಲೆ ನಾಮ ಇಲ್ಲ, ಅದೆಲ್ಲ ಕುತಂತ್ರದಿಂದ ಸೇರಿಸಿ ನಿಮಗಿಲ್ಲ, ಅಲ್ಲಿ ಚಿತ್ರದ ಸೇರಿಸ್ಯಾರ. ಹೌದಲ್ಲ ರೀ, ಅದ್ ನಿಮಗ್ ಕೊಟ್ಟಿಲ್ಲ ಅದನ್ನ. ಕರೆಕ್ಟ್ ಸರ್, ಕರೆಕ್ಟ್. ಇಲ್ಲಿ ಕುತಂತ್ರ ಅಡಿಗೆದು ಅದನ್ನ ಕಿತ್ತೋಗಿರೋ ಚಿತ್ರದೊಳಗಿದ್ದಂತ ಒಂದು ಏನು ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸ್ಕೊಡ್ರಿ ಅಂತ ಹೇಳ್ಬೇಕು. ಕರೆಕ್ಟ್ ಸರ್, ಕರೆಕ್ಟ್. ಮತ್ತೆ ವಾಲ್ಮೀಕಿಗೆ ಹನಿ ಮೇಲೆ ನಾಮವನ್ನು ಬರೋದು, ಕೊಳ್ಳಗ ಜನಿವಾರ ಹಾಕ್ಯಾರ, ಅದನ್ನ ಕಿತ್ತೋಗಿರಿ ಅಂತ ಹೇಳ್ಬೇಕು. ಕರೆಕ್ಟ್ ಸರ್, ಕರೆಕ್ಟ್. ಈ ರೀತಿ ಜಾಗೃತಿ ಮೂಡಿಸಿ ಅವ್ರನ್ನ ಕೆಳಗೆ ಇಳಿಸ್ಬೇಕು. ರಾಮಾಯಣ ಮಹಾಭಾರತ ಕೆಳಗೆ ಇಳಿಸೋದು ಬೇಡ. ಹೌದಲ್ಲ ರೀ, ಅದನ್ನ ಅವ್ರಿಗೆ ಕೈ ಬಿಟ್ರೆ ಅವ್ರಿಗೆ ಉಳಿವಿಲ್ಲ. ಹೌದು ಸರ್, ಹೌದೌದು, ಇಷ್ಟು ಸಿಂಪಲ್. ಕರೆಕ್ಟ್ ಸರ್, ಕರೆಕ್ಟ್. ರಾಮ ಕೃಷ್ಣನ್ನ ಅವ್ರ ಕೈ ಬಿಟ್ರಂದ್ರೆ ಈ ಶೂದ್ರರು, ಸಾರಿ ಬ್ರಾಹ್ಮಿನ್ಸ್, ಇವರಿಗೆ ಲೈವ್ ಇನ್ನೇನ್ ಹಿಡ್ಕೊಂಡು ಇವ್ರು ಬಡ್ದಾಡ್ತಾರ? ವೇದಗಳನ್ನಂತೂ ಯಾರಿಗೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ವಚನಗಳನ್ನ ತಿಳಿಸ್ತೀವಿ. ಹೌದಲ್ಲ ರೀ, ವಚನಗಳ ಕುರಿತು ಬಸವೇಶ್ವರ ಅಂತಂದು ಹೇಳ್ತಾರ, ಮಾದಾರ ಚೆನ್ನಯ್ಯ ಅಂತಂದು ಮೋದಿ ಹೇಳ್ತಾರ. ಅದೇ ವೇದಗಳ ಬಗ್ಗೆ ಏನಂತ ಹೇಳಿದಾರೆ ಇಲ್ಲಿವರೆಗೂ? ವೇದಗಳನ್ನ ಯಾವ ಒಬ್ಬ ಮಂತ್ರಿ ಮಹಾಶಯನು ಕೂಡ ಅಸೆಂಬ್ಲಿನಲ್ಲಿ ಮಾತಾಡಿಲ್ಲ. ಹೌದಲ್ಲ ರೀ, ಮುಂದಕ್ಕೂ ಮಾತಾಡಲ್ಲ. ಅಲ್ಲಿ ಮಾತಾಡ್ತಕ್ಕಂಥ ಕೆಪಾಸಿಟಿನೇ ಇಲ್ಲಲ್ಲ ಸರ್? ಇಲ್ಲ, ವೇದಗಳ ಅಧ್ಯಯನ ಇವ್ರು ಯಾರಿಗೂ ಇಲ್ಲ. ಹೇಳಿದ್ರು ಓದಿದ್ರು ಕೂಡ ಇವ್ರಿಗೆ ಅದನ್ನ ಹೇಳಿಕ್ ಬರುವುದಿಲ್ಲ. ಹೌದಲ್ಲ ರೀ, ಅದಕ್ಕೆ ವೇದಕ್ಕೆ ಒರೆ ಕಟ್ಟು ಅಂತ ಹೇಳ್ಬಿಟ್ಟಿದ್ದಾರೆ. ಹೌದಲ್ಲ ರೀ, ಕಟ್ಟಿ ಬಿಸಾಕತ್ತಲ್ಲ ಅಂತ ಹೇಳ್ಬಿಟ್ರ. ಹೌದಾ? ವಚನಗಳ ಬಗ್ಗೆ 1 ಗಂಟೆವರೆಗೂ ಸಿದ್ದರಾಮಯ್ಯನವರು ಮಾತಾಡಿದಾರ ಸದನದೊಳಗೆ. ಹೌದಲ್ಲ ರೀ, ಸಂಸತ್ತಿನಲ್ಲಿ ತಾಸು ಗಂಟೆ ಮಾತಾಡ್ತಾರ ವಚನಗಳ ಬಗ್ಗೆ. ವಚನದ ಬಗ್ಗೆ ಅವ್ರಿಗೆ ಅಪಾರ ಜ್ಞಾನ ಇದೆ, ಆಡ್ತಾರ. ಈಗ ಇವ್ರು ಬ್ರಾಹ್ಮಣರು ಅಲ್ಲ, ಇವ್ರು ವೇದಗಳ ಬಗ್ಗೆ ಏನೈತೆ? ಹೌದಲ್ಲ ರೀ, ವೇದಗಳ ಬಗ್ಗೆ ಏನೈತೆ ಅವ್ರಿಗೆ? ವಚನಗಳನ್ನ ಹೆಂಗ್ ಹೇಳ್ತಾರ ಹಂಗ ವೇದಗಳನ್ನ ಹೇಳ್ಸಿ ನೋಡೋಣ. ನಿಮ್ಗೆ ಯಡಿಯೂರಪ್ಪ ಇದ್ರಲ್ಲ ಅವ್ರ ಕಡೆ 1 ವೇದಗಳನ್ನ ಹೇಳ್ಸ್ಬೇಕಾಗಿತ್ತು ನೀವು. ಹೌದಲ್ಲ ರೀ, ಈಶ್ವರ್ ಖಂಡ್ರೆ ಇದಾರಲ್ಲ, 1 ವೇದಗಳನ್ನ ಹೇಳಿದಾರೇನು? ಹೌದಲ್ಲ, ನೀವು ಪಂಚಪೀಠಾಧೀಶರು ಇದಾರಲ್ಲ, ಯಾರು ವೇದಗಳನ್ನ ಎಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೇನು? ಈ ವೇದಗಳನ್ನ 5 ಭಾಷೆಗೆ ನಮ್ಮ ಭಾರತದ ಎಲ್ಲಾ ಭಾಷೆಗಳಿಗೂ ಭಾಷಾಂತರಿಸಿ ಮೋದಿ ಏನು ರಿಲೀಸ್ ಮಾಡಿಸಿದ್ರಲ್ಲ ಗೌರ್ಮೆಂಟ್ ಕಡೆಯಿಂದ ಅಥರೈಸ್, ನಿಮ್ಮ ವೇದಗಳನ್ನ ಎಲ್ಲಾ ಭಾಷೆಗೂ ಕನ್ವರ್ಟ್ ಮಾಡ್ಬಿಟ್ಟು ಎಲ್ಲರೂ ಹಂಚಿದಾರೇನು? ಇಲ್ಲ, ಅದು ಪ್ರಯೋಗ ಎಲ್ಲಿ ಮಾಡ್ತಾರ ಅಂದ್ರೆ ಅವ್ರ ವೇದ ಪುರಾಣ ಉಪನಿಷತ್ತು ಈಗ ಕೆಳ ಜಾತಿ ಜನಾಂಗದವ್ರ ಮೇಲೆ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಪ್ರಯೋಗ ಮಾಡ್ತಾರ. ಬರೀ ವೇದ ಅನ್ನೋದು ಇಷ್ಟೇ ಕೇಳಿವಿ. ವೇದಗಳ ಬಗ್ಗೆ ಎಲ್ಲಿಯೂ ಕೂಡ ಉಲ್ಲೇಖಗಳನ್ನ ಯಾರ ಬಾಯೊಳಗೂ ಕೇಳಲೇ ಇಲ್ಲ. ಹೌದಲ್ಲ ರೀ, ಬರೀ ವೇದ.
ಹಾ ಹಾ ಅಷ್ಟೇ. ವೇದಗಳು ಯಾರಿಗೆ? ಪಂಡಿತರಿಗೆ, ಪಾಮರರಿಗೆ ಮಾತ್ರ ಅದು, ಹಾ ಹಾ ಸಾಮಾನ್ಯರಿಗಿಲ್ಲ. ಹೌದಲ್ಲ ರೀ. ಈ ಜಾಗೃತಿಯನ್ನ ನಮ್ಮ ಬರಹಗಳ ಮೂಲಕ ನಾವು ನೀವು ಈ ಶೂದ್ರರಿಗೆ ತಿಳಿಸ್ಬೇಕಾಗ್ಯದ. ಕರೆಕ್ಟ್ ಸರ್, ಕರೆಕ್ಟ್. ಹೌದ್ರಾ? ಹೌದು ಬರೀ ಸರ್. ವೇದ ಅಂತೀರಲ್ಲಪ್ಪ, ವೇದದ ಬಗ್ಗೆ ಎಲ್ಲಿ ನೀವು ಉಲ್ಲೇಖ ಮಾಡಿ ಎಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ? ಹಾ ಹಾ ಎಲ್ಲದ? ಗಾದೆ ಸುಳ್ಳು ಆಗ್ಬೋದು ಖರೆ ವೇದ ಸುಳ್ಳು ಆಗಲ್ಲ ಅಂತ. ಬರೀ ಇಷ್ಟೇ ಹೇಳಕ್ಕಷ್ಟೇ. ವೇದ ಸುಳ್ಳಾಗ್ಲು ವೇದದೊಳಗೆ ಏನೈತಿ ಓದಿರೇನು? ಯಾರದ ಹಾ ಹಾ ಯಾರ ಬೈಂದ್ರ ಕೇಳಿದ್ರೇನು? ಅದೇ ಹಂಗಂದ್ರು ದೂರಿಂದ ನೋಡಿದ್ಯಾ ಅಂತ ಕೇಳಿದ್ರು ಗೊತ್ತಿಲ್ಲ, ನೋಡಿಲ್ಲ. ಗುರ್ತೇ ಇಲ್ಲ ವೇದಗಳ ಬಗ್ಗೆ, ನನಗೂ ಗುರ್ತಿಲ್ಲ. ಹಾ ಹಾ ವಚನ ಕೇಳಿದ್ರೆ ನಾವು 10 ಹೇಳ್ತೀವಿ, 20 ಹೇಳ್ತೀವಿ, 200 ಹೇಳ್ತೀವಿ, 8,000 ವಚನಗಳವರೆಗೂ ನಾವು ಹೇಳಬಲ್ಲಿ. ಹೌದಲ್ಲ ರೀ. ಯಾಕೆ ಓದಿದೇವಲ್ಲ ರೀ, ಮುಕ್ತ ಮನಸ್ಸಿನಿಂದ ಅವುಗಳನ್ನ ನಾವು ಅಧ್ಯಯನ ಮಾಡಿದೀವಿ, ಆ ಬಗ್ಗೆ ನಮ್ಗೆ ಹೇಳ್ಕೊಳ್ತೀವಿ. ಹಾ, ಯಾಕಂದ್ರೆ ಅವು ಬಿಕಾಸ್ ಕನ್ನಡದೊಳಗದ ಓದಿ ನಮ್ಗೆ ಅರ್ಥ ಆಗ್ತದ. ಹೌದಲ್ಲ ರೀ. ಇವು ಏನ್ ಹೇಳ್ತಾವು? ನಾವೇನ್ ಹೇಳಲ್ಲ ರೀ. ನಿಮ್ ಹೇಳು, ನಾನ್ ಕೇಳು. ಅದಕ್ಕೆ ಮೊನ್ನೆ ನಾನೊಂದು 2 ಲೈನಿಂದ ನಾನೊಂದು ಹೇಳಿಕೆಯನ್ನ ಬರ್ದ್ ಹಾಕಿದೆ. ಏನಪ್ಪಾ ಅಂತಂದ್ರೆ, ಈ ಸಂಸ್ಕೃತ ಅನ್ನೋದು ದುಬಾರಿ ಬೆಲೆಯ ಸವಕಲು ಚಪ್ಪಲಿ. ಕರೆಕ್ಟ್ ಸರ್, ಕರೆಕ್ಟ್. ಸಂಸ್ಕೃತ ಅನ್ನೋದು ದುಬಾರಿ ಬೆಲೆಯ ಸವಕಲು ಚಪ್ಪಲಿ. ಅವನ್ನ ಹೊರಗಡೆ ಬಿಸಾಕ್ಲಿಕ್ಕೂ ಮನಸ್ಸಿಲ್ಲ, ಮನೆಯೊಳಗೆ ಉಪಯೋಗಿಸ್ಲಿಕ್ಕೂ ಆಗಲ್ಲ. ಹೌದೌದು ಸರ್, ಆ ಮೂಲೆಯೊಳಗೆ ಹಂಗೆ ಬಿಟ್ಟಿವಿ ಅವನ್ನ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಸವಕಲು ಚಪ್ಪಲಿ ಹೋಲಿಸಿನಿ ಇದನ್ನು, ಸಂಸ್ಕೃತವನ್ನು. ಕರೆಕ್ಟ್ ಸರ್, ಅದು ಅದೇ ಕಡಕ್ ಚಪ್ಪಲಿ ತರ ಇದೆ ಅದು. ಈ ತರ ಬರ್ದಾಗ ಹೇಳ್ತೀರಾ ನಿಮಗೆ, ಅವ್ರಿಗೆ ಉರಿದೋಗ್ಬಿಡ್ತದ. ಹೌದು, ಸತ್ಯ ಯಾವಾಗಲೂ ಕೈ ಹಾಕೊಂಡು ಬರುತ್ತೆ ಸರ. ನಿಮ್ದು ಹರಿತವಾಗಿದೆ ಲೇಖನ, ನಿಮ್ದು ಕೈ ನಗ್ನ ಸತ್ಯ ಇದೆ ನಿಮ್ಮ ಲೇಖನ. ಹಿಂಗಾಗಿ ಅವ್ರಿಗೆ ಏನಾಗುತ್ತೆ, ಉರಿತೆ ಸರ. ಹಿಂಗಾಗಿ ಕೆಲವರು ಅದನ್ನು ಬರ್ದಾಸ್ ಮಾಡ್ಕೊಳಲ್ಲ. ಹೌದು, ಆಗತ್ತೆ ಸರ್. ಒಂದಿನ ಆಗತ್ತೆ ಬದಲಾವಣೆ. ಕೆಳಗಿದ್ದ ಮೇಲೆ ಕೆಳಗೆ ಆಗತ್ತೆ, ಅದು ಪ್ರಕೃತಿ ನಿಯಮ ಇದೆ, ಬದಲಾವಣೆ ಆಗತ್ತೆ. ಪ್ರಯತ್ನ ಮಾತ್ರ ಹಂಗೆ ನಿರಂತರವಾಗಿ ಇರ್ಬೇಕು ಅಷ್ಟೇ. ಹೌದು. ಆಯ್ತು ಶರಣ್ರೆ, ಮತ್ತೆ ಮಾತಾಡೋಣ. ತಮ್ಮ ಜೊತೆ ಮಾತಾಡೋಕೆ ಭಾಳ ಖುಷಿ ಆಯ್ತು ಸರ್. ಮತ್ತೆ ಫೋನ್ ಮಾಡ್ತಾ ಇರಿ. ನೀವು ಮಾಡ್ತಾ ಇರಿ, ಖಂಡಿತವಾಗ್ಲು ಮಾಡ್ತೀನಿ ಸರ್. ಯಾಕಂದ್ರೆ ನೀವು ಬಿಜಿ ಆಗಿರ್ತೀರ ಅಂತೇಳಿ ನಾನು ಮಾಡಕ್ ಸ್ವಲ್ಪ ಭಯ. ನೋಡ್ರಿ, ಬಿಜಿ ಇದ್ರೆ ಎತ್ತಲ್ಲ, ನಂತರ ಮಾಡ್ತೀನಿ. ಅವಾಗ ನೀವು ಬಿಜಿ ಇದ್ರಿ ಕಾಣಿಸ, ನಂತರ ಮಾಡಿದ್ರಿ, ನಾನು ಮಾತಾಡಿದ್ದೆ. ಹೌದು ಸರ್, ಹೌದು. ಖಂಡಿತ ನಾನು ಏನಾದರೂ ವಿಷಯ ಇದ್ರೆ ನಿಮ್ಗೆ ಫೋನ್ ಮಾಡ್ತೀನಿ. ಮಾಡ್ರಿ, ಮಾತಾಡೋಣ. ಓಕೆ ಸರ್, ಓಕೆ. ಧನ್ಯವಾದ. ಶರಣಾರ್ಥಿ.